ಇದೇ ವಿಚಾರದ ಬಗ್ಗೆ ಚರ್ಚೆ ಶುರು ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ MLC ರಮೇಶ್ ಬಾಬು ಅವರು ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ HN ಚಂದ್ರಶೇಖರ್ ಅವರೇ ನಮಸ್ತೆ. ಇನ್ನು ನಮ್ಮ ರಾಜಕೀಯ ವಿಶ್ಲೇಷಕ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ನಿಮ್ಮಿಂದಲೇ ಶುರು ಮಾಡ್ತೀನಿ. ಬಹುಶಃ ಸದನ ಕಲಾಪ ನಡೆಯೋದು ಸ್ಪೀಕರ್ ಹೇಳದಂತೆ ನಡೆಯೋದಕ್ಕಾಗಲ್ಲ. ಆಡಳಿತ ಪಕ್ಷ ಹೇಳದಂತೆಯೂ ನಡೆಯಲ್ಲ, ವಿಪಕ್ಷಗಳು ಹೇಳಿದಂತೆಯೂ ನಡೆಯಲ್ಲ. ರೂಲ್ ಬುಕ್ ಇದೆ. ರೂಲ್ ಬುಕ್ನ ಆಧಾರದ ಮೇಲೆ ಕಲಾಪ ನಡೆಯುತ್ತೆ. ರೂಲ್ ಬುಕ್ ಹೇಳುತ್ತೆ ಅಪ್ರಕಟಿತ ಪುಸ್ತಕವನ್ನು ಓದಂಗಿಲ್ಲ, ಗದ್ದಲ ಮಾಡಿದಂಥ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಸ್ಪೀಕರ್ ಅಂತ. ರೂಲ್ನಂತೆ ನಡ್ಕೊಂಡಿದ್ದೀನಿ, ಅವಿಶ್ವಾಸ ಅಥವಾ ನಾನು ಏಕಪಕ್ಷೀಯವಾಗಿ ಪಕ್ಷಪಾತೀಯವಾಗಿ ನಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಏನು ಕಾರಣಗಳಿದ್ದಾವೆ? ರಕ್ಷತ್ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸದನ ಯಾವುದಿರುತ್ತೆ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಅವು ಪಕ್ಷ ವಿಪಕ್ಷಗಳ ವಾದ ಪ್ರತಿವಾದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ ಆಗಿರ್ತಕ್ಕಂಥ ವೇದಿಕೆಗಳು. ಅಲ್ಲಿ ಎಲ್ಲ ರೀತಿಯ ಚರ್ಚೆಗಳಿಗೆ ಆಸ್ಪದ ಇರಬೇಕು. ಅದೇ ಕಾರಣದಿಂದಲೇ ಸದನಗಳಿರ್ತಕ್ಕಂಥದ್ದು. ಇದು ದುರದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ಸದನಗಳು ಟೆಲಿವಿಷನ್ ಚಾನೆಲ್ಗಳಲ್ಲಿ ಹೆಂಗೆ ರಣಾಂಗಣ ಆಗುತ್ತೋ ಸದನಗಳು ಕೂಡ ಅದೇ ರೀತಿಯಾಗಿ ಮಾರ್ಪಾಡಾಗ್ತಾ ಇದೆ. ಒಳ್ಳೆಯ ಬೆಳವಣಿಗೆ ಏನಲ್ಲ, ನಂಬರ್ 1. ನಂಬರ್ 2 ನೋಡಿ, ಈಗ ಸ್ಪೀಕರ್ ತಮ್ಮ ಪೊಸಿಷನ್ ಹೇಳ್ತಿದ್ದಾರೆ. ವಿಪಕ್ಷಗಳಿಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮೂವ್ ಮಾಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಅವ್ರು ಹೇಳ್ತಿರ್ತಕ್ಕಂಥ 4 ಕಾರಣಗಳೇನಿವೆ, ಇವತ್ತೇನು ನೋಟಿಸ್ ಮಧ್ಯಾಹ್ನ 1:10 ಸರ್ವ್ ಆಯಿತು, ಅದರಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕಾರಣಗಳು, ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇರೋದರಿಂದ ಸೆಕ್ರೆಟರಿ ಜನರಲ್ಗೆ ಆ ಒಂದು ನೋಟಿಸ್, ಉತ್ಪಲ್ ಕುಮಾರ್ ಅವರಿಗೆ ಆ ಒಂದು ನೋಟಿಸನ್ನು ಸಲ್ಲಿಸಲಾಗಿದೆ. ಅದರಲ್ಲಿರ್ತಕ್ಕಂಥ ಪ್ರಮುಖ ಕಾರಣಗಳು ಯಾವುದು ಅಂದರೆ, ಒಂದು, ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತನಾಡಲಿಕ್ಕೆ ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ. ಈಗ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನೆಯ ಚರ್ಚೆಯಲ್ಲಿ ಅವರು ಜನರಲ್ ನರವಣೆ ಪುಸ್ತಕವನ್ನು ಪ್ರಸ್ತಾಪಿಸ್ಲಿಕ್ಕೆ ಹೊರಟರು, ಸ್ಪೀಕರ್ ಅದಕ್ಕೆ ಅನುಮತಿ ಕೊಡಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎರಡನೇ ಅವರು ಪ್ರಸ್ತಾಪಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನಿಶಿಕಾಂತ್ ದುಬೆ, ಜವಾಹರ್ಲಾಲ್ ನೆಹರು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಇಂದಿರಾ ಗಾಂಧಿ ಬಗ್ಗೆ ಕೆಲ ಉಲ್ಲೇಖಗಳನ್ನೇನು ಮಾಡಿದರು, ಆ ಪುಸ್ತಕಗಳ ಒಂದು ಉಲ್ಲೇಖಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು, 5 ಪುಸ್ತಕಗಳು. ಬಟ್ ರಾಹುಲ್ ಗಾಂಧಿಗೆ ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಪಕ್ಷಪಾತಿಯಾಗಿ ಸ್ಪೀಕರ್ ವರ್ತಿಸಿದರು. ಮೂರನೇದು, ಯಾವುದೇ ತಥ್ಯ ಇಲ್ಲದೆ, ಕಾರಣ ಇಲ್ಲದೆ ಪ್ರಧಾನಮಂತ್ರಿ ಬರ್ತಾರೆ ಅನ್ನುವ ಸಂದರ್ಭದಲ್ಲಿ 14 ಜನ ಮಹಿಳಾ ಸಂಸದರು ಪ್ರಧಾನಮಂತ್ರಿಗಳು ಕೂರುವ ಪೀಠದ ಸುತ್ತಮುತ್ತ ಇದ್ದರು. ಅವರೇನು ನಡ್ಕೊಂಡು ಬರ್ತಾರೆ ಆ ಭಾಗದಲ್ಲೂ ಕೂಡ ಇದ್ದರು. ಅವರೇನೋ ಒಂದು ಬ್ಯಾನರ್ ಎತ್ತಿ ರಿವೋಲ್ಟ್ ಮಾಡೋರು, ಅದು ರಿವೋಲ್ಟ್ ಅಂತ ಅನ್ನಲ್ಲ ನಾನು, ಬ್ಯಾನರ್ ಎತ್ತಿ ಪ್ರತಿಭಟನೆಯನ್ನು ಮಾಡುವವರಿದ್ದರು. ಆ ಕಾರಣದಿಂದ ನಾನು ಪ್ರಧಾನಮಂತ್ರಿಗಳಿಗೆ ಬರಬೇಡಿ ಅಂತಕ್ಕಂಥದ್ದನ್ನು ಹೇಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 4ನೇದು, ಒಟ್ಟಾರೆ ಅನೇಕ ವಿಷಯಗಳಲ್ಲಿ ವಿಪಕ್ಷಗಳಿಗೆ ಸ್ಪೀಕರ್ ಸಮಯ ಕೊಡಲ್ಲ, ಮಾತನಾಡಲಿಕ್ಕೆ ಅವಕಾಶ ಕೊಡಲ್ಲ. ಆ ಕಾರಣದಿಂದ ಪಕ್ಷಪಾತಿಯಾಗಿದ್ದಾರೆ. ನಾವು ಈ ಕಾರಣಕ್ಕೋಸ್ಕರ ಅವಿಶ್ವಾಸ ಗೊತ್ತುವಳಿಯನ್ನು ಸಂವಿಧಾನದ 94C ಪ್ರಕಾರ ಅವಿಶ್ವಾಸ ಗೊತ್ತುವಳಿಯನ್ನು ಒಬ್ಬ ಸದಸ್ಯ ಮಂಡಿಸಿದ ನಂತರ 14 ದಿನದಲ್ಲಿ ಅದರ ಬಗ್ಗೆ ಡೆಪ್ಯೂಟಿ ಸ್ಪೀಕರ್ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಪ್ರಸ್ತಾವನೆಗೆ ತರಬೇಕು. ಪ್ರಸ್ತಾವನೆಗೆ ತಂದಾಗ 50 ಸಂಸದರು ಅಟ್ಲೀಸ್ಟ್ ಅಲ್ಲಿ ಎದ್ದು ನಿಂತು ಆ ಒಂದು ಮೋಷನ್ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಬೆಂಬಲ ಇರಬೇಕು. ಅದು ಇರದೇ ಹೋದರೆ ಆ ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಲ್ಲ. ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಅಧಿಕಾರವನ್ನು ಕೊಡಲಾಗಿದೆ. ನೀವು ಆರ್ಗ್ಯುಮೆಂಟ್ ಇದ್ದರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಅವಿಶ್ವಾಸ ಗೊತ್ತುವಳಿಗೆ. ಈಗ ಕಾಂಗ್ರೆಸ್ ಮತ್ತು ಅವರ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ 1 ಸೆಷನ್. ಈಗ ನಿಮ್ಗೆ ಶುಕ್ರವಾರಕ್ಕೆ ಸದನ ಎಂಡ್ ಆಗುತ್ತೆ. ಈ ಶುಕ್ರವಾರಕ್ಕೆ ಮಾರ್ಚ್ 8-9ಕ್ಕೆ ಬಜೆಟ್ ಅಧಿವೇಶನದ 2ನೇ ಅವಧಿ ಆರಂಭ ಆಗುತ್ತೆ. ಇದು ಒಂದೇ ಸೆಷನ್ ಆಗಿರೋದ್ರಿಂದ 14 ದಿನಗಳ ನೋಟಿಸ್ ಏನಿದೆ ಅದರ ಪ್ರಕಾರವಾಗಿ ಮಾರ್ಚ್ 2ನೇ ವಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಚರ್ಚೆಗೆ ಸ್ವೀಕರಿಸಬಹುದು ಅಂತಕ್ಕಂಥದ್ದನ್ನು ವಿಪಕ್ಷಗಳು ಹೇಳ್ತಾ ಇವೆ. ಸೆಕ್ರೆಟರಿ ಜನರಲ್ ಏನು ಮಾಡ್ತಾರೆ ಅನ್ನೋದರ ಮೇಲೆ ಇದು ಚರ್ಚೆಗೆ ಬರುತ್ತಾ, ಪ್ರಸ್ತಾವನೆಗೆ ಬರುತ್ತಾ, ತಿರಸ್ಕಾರ ಆಗುತ್ತಾ ಅಂತಕ್ಕಂಥದ್ದು ಅಂತಿಮವಾಗುತ್ತೆ. ಬಟ್ ನನಗನ್ಸೋದು ಪಾಲಿಟಿಕಲಿ ನೋಡಿದಾಗ, ದಿಸ್ ಇಸ್ ಫ್ಯಾಕ್ಚುಯಲ್ ಪೊಸಿಷನ್, ಪಾಲಿಟಿಕಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅನ್ನಿಸ್ತಾ ಇದೆ ಸ್ಪೀಕರನ್ನು ಪಕ್ಷಪಾತಿ ಅಂತಕ್ಕಂಥ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದರೆ ನಮಗೊಂದಿಷ್ಟು ಮಾತಾಡಲಿಕ್ಕೆ ಅವಕಾಶಗಳು ಸಿಗಬಹುದು ಅನ್ನೋದು. ಮೆಜಾರಿಟಿಯನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೇನು ಸ್ಪೀಕರನ್ನು ತೆಗೆದು ಹಾಕ್ತಕ್ಕಂಥ ನಂಬರ್ಸ್ಗಳಿಲ್ಲ.
ಬಟ್ ಪೊಲಿಟಿಕಲ್ ಪಾಯಿಂಟ್ ಪ್ರೂವ್ ಮಾಡುವುದಕ್ಕೋಸ್ಕರ ವಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿಯನ್ನು ಮೂವ್ ಮಾಡಿವೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಸೆಕ್ರೆಟರಿ ಜನರಲ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಇದು ಪ್ರಸ್ತಾವನೆಗೆ ಬರುತ್ತಾ, ಸದನಕ್ಕೆ ಬರುತ್ತಾ, ಅಥವಾ ಸ್ಪೀಕರ್ ಸ್ಥಾನದ ಒಂದು ಸ್ಯಾಂಟಿಟಿ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಏನಿದೆ, ಅದಕ್ಕನುಗುಣವಾಗಿ ಸರ್ಕಾರ ಮತ್ತು ವಿಪಕ್ಷಗಳೇನಾದರೂ ಚರ್ಚೆಯನ್ನು ಮಾಡಿದರೆ ಮಾರ್ಚ್ 2ನೇ ವಾರದ ಪ್ರಸ್ತಾವನೆಯನ್ನು ವಿಪಕ್ಷಗಳು ಕೂಡ ಹಿಂತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ನನಗನ್ಸುತ್ತೆ ನೋಡಿ, ಪಾರ್ಟಿಯ ಅವ್ರದ್ದು ಇವ್ರದ್ದು ಎಲ್ಲ ವಾದ ಪ್ರತಿವಾದಗಳು ಅವ್ರವ್ರ ಹಕ್ಕು, ಅದು ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ರೈಟ್ಸ್. ಯಾವ್ದು ಸರಿ ಯಾವ್ದು ತಪ್ಪು. ಈಗ ಪುಸ್ತಕದ ಬಗ್ಗೆ ಕೂಡ ನನಗನ್ಸೋದು ತಾಂತ್ರಿಕವಾಗಿ ಸರಿ ಇದೆ, ಬಟ್ 2026ರ ಸಂದರ್ಭದಲ್ಲಿ ಮಾಹಿತಿಗಳು ಹೊರಗಡೆ ಬಂದಾಗ ನೀವು ಸದನದಲ್ಲಿ ಅದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಸರಿನಾ ತಪ್ಪ? ಇದು ಎಂಡ್ ಆಫ್ ದ ಡೇ ದಿಸ್ ಅ ಡಿಬೇಟಬಲ್ ಇಶ್ಯೂ. ಎಸ್, ನಾವು ರಮೇಶ್ ಬಾಬು ಅವರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ರಮೇಶ್ ಬಾಬು ಅವರೇ, ಇವತ್ತು ಪೆಂಗ್ವಿನ್ ಪ್ರಕಾಶನ ಒಂದು ಟ್ವೀಟ್ ಮಾಡುತ್ತೆ, ಜನರಲ್ ನರವಣೆ ಅವರು ಕೂಡ ಅದೇ ಟ್ವೀಟನ್ನು ಮತ್ತೆ ರೀಟ್ವೀಟ್ ಮಾಡ್ತಾರೆ. ಪುಸ್ತಕದ ಸ್ಥಿತಿ ಹಿಂಗಿದೆ ಅಂತ. ಪೆಂಗ್ವಿನ್ ಪ್ರಕಾಶನ ಹೇಳುತ್ತೆ ನಾವು ಆ ಪುಸ್ತಕವನ್ನು ಇನ್ನೂ ಕೂಡ ಪ್ರಕಟಣೆ ಮಾಡಿಲ್ಲ. ಸೊ ಇಡೀ ಸಮಸ್ಯೆಯ ಮೂಲ ಇರೋದು ಪುಸ್ತಕದ ಸಾಲುಗಳನ್ನು ರಾಹುಲ್ ಗಾಂಧಿ ಅವರು ಓದಿದ್ದಾರೆ ಅನ್ನೋದರ ಮೇಲೆ. ರೂಲ್ ಪರ್ಮಿಟ್ ಮಾಡಲ್ಲ ಅಪ್ರಕಟಿತ ಪುಸ್ತಕವನ್ನು ಓದೋದಕ್ಕೆ. ಸ್ಪೀಕರ್ ಹೆಂಗೆ ಪಕ್ಷಪಾತಿ ಆಗ್ತಾರೆ ಇಲ್ಲಿ? ಅಬ್ಸಲ್ಯೂಟ್ಲಿ ರಾಂಗ್. ಏನು ಪ್ರಶಾಂತ್ ಅವರು ಹೇಳಿದ್ದು ಅಷ್ಟು ಎಂಡಾಸ್ ಮಾಡ್ತೀನಿ, ಎಕ್ಸೆಪ್ಟ್ ಒನ್ ಥಿಂಗ್. ಲೋಕಸಭೆಯ ಸೆಕ್ರೆಟರಿ ಜನರಲ್ ಹ್ಯಾಸ್ ಟು ಟೇಕ್ ಡಿಸಿಷನ್ ಅಂತ ಹೇಳಿದ್ರು. ಈಸ್ ಬೌಂಡ್ ಟು ಟೇಕ್ ದ ಡಿಸಿಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಸ್ಪೀಕರ್ ಅವರೇನಾದ್ರು ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ರೂಲಿಂಗ್ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡ್ದಲೇ ಇದ್ದರೆ, ನಿಯಮಾವಳಿ ಪ್ರಕಾರ ಸೆಕ್ರೆಟರಿ ಜನರಲ್ ಆಫ್ ದ ಲೋಕಸಭಾ ಈಸ್ ಬೌಂಡ್ ಟು ಟೇಕ್ ದ ನೋಟಿಸ್ ವಾಟ್ ಇಟ್ ಹ್ಯಾಸ್ ಗಿವನ್. ಮತ್ತು ತಾವು ಹೇಳಿದ್ರಿ ಸ್ಪೀಕರ್ ಅವರು ನಾನು ಕೂರೋದಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ. ಇಟ್ ಈಸ್ ಬೌಂಡೆಡ್ ಡ್ಯೂಟಿ, ಅವ್ರು ಅದು ಮಾಡಲೇಬೇಕದು. ಈ ಅವಿಶ್ವಾಸ ನಿರ್ಣಯ ಬಂದಾಗ ಅವ್ರೇನು ಕೂತಿದ್ದಾರೆ ಅಂದರೆ ಎಲ್ಲ ಬಿಟ್ಟವ್ರೆ ಅಂತ ಅರ್ಥ. ಮೂರನ್ನು ಬಿಟ್ಟವರು ಆ ಥರ ಕೂತ್ಕೋಬೋದಷ್ಟೇ. ಯಾವುದೇ ಸಂದರ್ಭದಲ್ಲಿ ಒಬ್ಬ ಸ್ಪೀಕರ್ ಮೇಲೆ ಈ ಥರದ ಅವಿಶ್ವಾಸ ನಿರ್ಣಯ ಮಂಡನೆ ಆದಂಥ ಸಂದರ್ಭದಲ್ಲಿ ಅವ್ರು ಮತ್ತೆ ಕೂತ್ಕೊಂಡಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅಂದರೆ ಅವರು ಎಲ್ಲದಕ್ಕೂ ತಯಾರಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸೊ ಅದಕ್ಕೆ ಅವಕಾಶ ಕೊಡೋಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ದೇಶದ ಇತಿಹಾಸದಲ್ಲಿ 1952ರಿಂದ ಇಲ್ಲೂವರೆಗೆ ಸ್ಪೀಕರ್ಗಳಿಗೆ ಸಂಬಂಧಪಟ್ಟಂತೆ 4 ಸಂದರ್ಭಗಳಲ್ಲಿ ಈ ಥರದ ಅವಿಶ್ವಾಸ ನಿರ್ಣಯ ಪ್ರಪೋಸ್ ಮಾಡಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕೆ ಅಕ್ಸೆಪ್ಟ್ ಆಯಿತು ಇಲ್ಲೊಂದು ಅದು ಚರ್ಚೆ ಆಗೋಂಥ ವಿಚಾರ. ಒಂದ್ಸಲ ಚರ್ಚೆ ಆಗಿದೆ, 56 ಚರ್ಚೆ ಆಗಿದೆ, ಬಟ್ ಅದ್ರ ಮೇಲೆ ರಿಮೂವ್ ಆಗಿಲ್ಲ ಯಾರೂ. ಚರ್ಚೆ ಆಗಿದೆ, 4 ಸಲ ಚರ್ಚೆ ಆಗಿದೆ. ಬಟ್ ಇಲ್ಲಿ ಸ್ಪೀಕರ್ ಅನ್ನೋ ಪದನೇ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರ್ತಕ್ಕಂಥ ಪವರ್ಸು. ನೀವು ನೋಡಿ, ನಾವು ಎಂಟೈರ್ ಸಿಸ್ಟಮ್ಮು ಪಾರ್ಲಿಮೆಂಟಲ್ಲಿ ಎಬೋದ ಪ್ರೈಮ್ ಮಿನಿಸ್ಟರ್ ಕೂರೋಂಥ ಚೇರು, ಈಗ ಟ್ರೆಜರಿ ಬೆಂಚ್ ಅಂತ ಕರಿತೀವಿ, ಆಡಳಿತ ಪಕ್ಷದವ್ರು ಇರ್ತಕ್ಕಂಥ ಮೊಗಸಾಲೆನ ಟ್ರೆಜರಿ ಬೆಂಚ್ ಅಂತ ಕರಿತೀವಿ. ಅದು ಆಪೋಸಿಟ್ಟು ಅಪೋಸಿಷನ್ ಪಾರ್ಟಿ ಇರ್ತಾರೆ. ಮತ್ತು ಕಳೆದ 10 ವರ್ಷದಲ್ಲಿ ಅಪೋಸಿಷನ್ ಲೀಡರ್ ಇರಲಿಲ್ಲ, ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಇರಲಿಲ್ಲ. ಯಾಕಿರಲಿಲ್ಲ ಅಂದರೆ ನಾವು ಸಂವಿಧಾನದಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ಸಂಸತ್ ಅಂದರೆ ಹೇಗಿರಬೇಕು, ಪ್ರಧಾನಮಂತ್ರಿಗಳು ಅಂದರೆ ಹೇಗಿರಬೇಕು, ಟ್ರೆಜರಿ ಬೆಂಚ್ ಅಂದರೆ ಹೇಗಿರಬೇಕು, ಆಪೋಸಿಷನ್ ಪಾರ್ಟಿ ಅಂದರೆ ಹೇಗಿರಬೇಕು, ಆಪೋಸಿಷನ್ ಲೀಡರ್ ಅಂದರೆ ಹೆಂಗಿರಬೇಕು, ಅದಕ್ಕೆ ಪೂರಕವಾಗಿ ನಿಯಮಾವಳಿಗಳು ಬಂದಿರತಕ್ಕಂಥದ್ದು. ತಾವೇನಾಗಲೇ ಕೋಟ್ ಮಾಡೋದ್ರಿ ಲೋಕಸಭೆಯ ನಿಯಮಾವಳಿಗಳು ನಾವೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಲೋಕಸಭೆ ಹೇಗೆ ನಡಿಬೇಕು ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾವೆ. ಅದಕ್ಕೆ ಅಡಿಷನಲ್ ಆಗಿ ಇವರು ರೂಲ್ಸ್ ಪೇ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನೀವಲ್ಲಿ ಅಧಿಕಾರಿ ಆಫೀಸರ್ಸು ಅವರೆಲ್ಲಿ ಕೂತ್ಕೋಬೇಕು, ಮೀಡಿಯಾದಲ್ಲಿ ಕೂತ್ಕೋಬೇಕು, ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲಿ ಕೂತ್ಕೋಬೇಕು, ಪ್ರತಿಯೊಂದಕ್ಕೂ ಒಂದು ನಿಯಮಾವಳಿಗಳಿದೆ. ಇಲ್ಲಿ ಬಹುತೇಕ ಕಳೆದ 10 ವರ್ಷಗಳಂದರೆ 2019ರಲ್ಲಿ ಬಿರ್ಲಾರವರು ಸ್ಪೀಕರ್ ಆಗಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಹೆಚ್ಚಿನದಾಗಿ, ಯಾಕೆಂದರೆ ಪ್ರಶಾಂತ್ ನಾಥ್ ಅವರು ನಾನು ಹೇಳಿದ ಎಂಡಾಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಪ್ರೈಮ್ ಮಿನಿಸ್ಟ್ರಿಗಿನ್ನ ಅಥವಾ ರೂಲಿಂಗ್ ಪಾರ್ಟಿಗಿನ್ನ ಹೆಚ್ಚು ಅವಕಾಶ ಕೊಡಬೇಕಾಗ್ತಕ್ಕಂಥದ್ದು ಅಪೋಸಿಷನ್ ಲೀಡರ್ಗೆ. ಅದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ವಿಧಾನ ಮಂಡಲಗಳಿರ್ಬೋದು. ಅದು ಇಟ್ ಈಸ್ ಎ ಪ್ರಿಸ್ಕ್ರೈಬ್ಡ್ ಪಾಲಿಸಿ. ನೀವು ಅವ್ರಿಗೆ ಟೈಮ್ ಬೌಂಡ್ ಇಲ್ಲ. ಏನಾದರೂ ಮೆನ್ಷನ್ ಮಾತಾಡ್ಬೇಕಾದ್ರೆ ಇಷ್ಟು ಬೇರೆ ಮೆಂಬರ್ಗಳಿಗೆ ಹೇಳ್ತಾರೆ ನಿಮ್ಗೆ ಇಷ್ಟು ಕಾಲಾವಕಾಶ ಕೊಟ್ಟಿದ್ವಿ, ಇಷ್ಟಲ್ಲೇ ಮಾತಾಡಬೇಕಂತೇಳಿ. ಬಟ್ ಇವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಸಂವಿಧಾನದಲ್ಲಿ ಮತ್ತು ನಿಯಮಾವಳಿಗಳಲ್ಲಿ ವಿಶೇಷವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಪ್ರಿವಿಲೇಜಸ್ ಕೊಟ್ಟಿದ್ದಾರೆ. ಅವ್ರು ಏನು ಮಾತಾಡ್ಬೋದು, ವಾಸ್ಟಾಗಿ ಮಾತಾಡ್ಬೋದು ಅಂತೇಳಿ. ಈಗ ಪೆಂಗ್ವಿನ್ ಪ್ರಕಾಶ್ ತಾವು ಹೇಳಿದ್ರಿ, ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ ಅಂತ ಹೇಳಿದ್ ಬಿಟ್ಟರೆ ಪುಸ್ತಕ ನಮ್ದಲ್ಲ ಅಂತ ಹೇಳಿದ್ದಾರೆ ಅವರು. ಇಲ್ಲ ಅವರು ನೀವು ಟ್ವೀಟ್ ಅನ್ನು ಗಮನಿಸಿ. ಅವ್ರು ಹೇಳ್ತಾರೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ
ನಾವು ಈ ಪುಸ್ತಕವನ್ನ ಇನ್ನೂ ಕೂಡ ಪಬ್ಲಿಷ್ ಮಾಡಿಲ್ಲ. ದಟ್ ಈಸ್ ವಾಟ್ ಈ ಐ ಆಮ್ ಟೆಲ್ಲಿಂಗ್. ಪುಸ್ತಕದ ಯಾವುದೇ ಸಾಲುಗಳನ್ನ ಯಾರಾದ್ರೂ ಈ ಪುಸ್ತಕವನ್ನ ಬಳಸಿದ್ರೆ ನಾವು ಕ್ರಮ ಕೈಗೊಳ್ತೀವಿ, ಕಾಪಿರೈಟ್ ಆಕ್ಟ್ ಪ್ರಕಾರ ಕ್ರಮ ಕೈಗೊಳ್ತೀವಿ ಅವ್ರು ಹೇಳ್ತಾರೆ. ಇಲ್ಲ, ಪ್ಲೀಸ್ ಡೋಂಟ್ ಡೈವರ್ಟ್ ದ ಥಿಂಗ್ಸ್. ನನ್ನ ಪಾಯಿಂಟ್ ನಾನು ವೆರಿ ಫರ್ಮ್ ಇದ್ದೀನಿ. ಐ ಆಮ್ ಆಲ್ಸೋ ಎನ್ MLC. ಅವರು ಪುಸ್ತಕ ನಮ್ದಲ್ಲ ಅಂತ ಹೇಳಿದಾರಾ? ಪುಸ್ತಕ ಅವ್ರು ಪ್ರಕಟ ಮಾಡಿರೋದು ನಿಜ, ಅಫಿಷಿಯಲ್ ಆಗಿ ನೀವು ಬಿಡುಗಡೆ ಆಗಿಲ್ಲ ಅನ್ನೋದು ಬೇರೆ. ಪುಸ್ತಕ ನಮ್ದಲ್ಲ, ಕಂಟೆಂಟ್ ನಮ್ದಲ್ಲ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಅದು ಬಿಡಿ, ಅವ್ರು ನಮ್ಮದು ಮಾಡಿಲ್ಲ, ನಿಮ್ಮದು ತಗೊಂಡಿದ್ದೀರಾ, ಅದೆಲ್ಲ ನಿಮ್ಮದು ಪಬ್ಲಿಕೇಶನ್ ಆ್ಯಕ್ಟ್ ರೂಲ್ಸಲ್ಲೇ ಅದೇನಿರುತ್ತೆ ಅದಿರಲಿ. ಬಟ್ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಭಾಳಷ್ಟು, ನೀವು ಯಾವುದೇ ಲೋಕಸಭೆ ತಗೊಳ್ಳಿ, ರಾಜ್ಯಸಭೆ ತಗೊಳ್ಳಿ, ಭಾಳಷ್ಟು ಸಂದರ್ಭಗಳಲ್ಲಿ ಪ್ರಿಂಟ್ ಮೆಟೀರಿಯಲ್ ಏನಿರುತ್ತೆ, ಒಂದು ಕರಪತ್ರ ಇರ್ಬೋದು, ಕರಪತ್ರಕ್ಕೆ ಭಾಳ ಸಮಯ ಏನು ಇರೋದೇ ಇಲ್ಲ, ಯಾವುದೋ ಒಂದು ಸುದ್ದಿ ಬರುತ್ತೆ, ಆ ಸುದ್ದಿಗಳ ಮೇಲೆ ಇರ್ಬೋದು, ಇದಾಗಂಥದ್ದು ಸ್ವಾಭಾವಿಕ. ನೀವೇನು ಪ್ರಕಾಶಕರು ಲೇಖಕರು ಹೇಳ್ತಾ ಇದ್ದೀರಾ, ಅವ್ರ ಪುಸ್ತಕ ನಮ್ದಲ್ಲ ಅಂತ ಹೇಳಿಲ್ಲ. ಕಾಪಿ ಸಿಕ್ಕಿರೋದಂತ ನಿಜ. ಇಲ್ಲಿ ಗೌರ್ಮೆಂಟ್ ಈಸ್ ಆನ್ಸರಬಲ್, ಹೆಲ್ತಿ ಡಿಬೇಟ್. ಈಗ ಭಾಳ ಗಂಭೀರವಾದಂಥ ವಿಚಾರಗಳನ್ನ ರಾಹುಲ್ ಗಾಂಧಿರವರು ಎತ್ತಿದ್ದಾರೆ. ಆ್ಯಸ್ ಎ ಅಪೋಸಿಷನ್ ಲೀಡ್ರು ಅವ್ರಿಗೆ ಪ್ರಿವಿಲೇಜಸ್ ಇದೆ, ಅವ್ರಿಗೆ ಪವರ್ಸ್ ಇದೆ, ಅವ್ರಿಗೆ ಅವಕಾಶ ಇದೆ. ಸರ್ಕಾರ ಪಲಾಯನವಾದ ಮಾಡಬಾರ್ದು. ದಟ್ ಈಸ್ ವಾಟ್ ಇವತ್ತು ಬಂದಿರತಕ್ಕಂಥದ್ದು. ಸನ್ಮಾನ್ಯ ಬಿರ್ಲಾರವರು ಪ್ರೈಮ್ ಮಿನಿಸ್ಟರ್ನ ನೀವು ಬಂದು ಉತ್ತರ ಕೊಡಬೇಡಿ ಅಂತ ಹೇಳ್ತಾರೆ ಅಂದರೆ ವಾಟ್ ಪ್ರೊಜಿಟಿಸ್ ಈಸ್ ಹ್ಯಾವಿಂಗ್. ನೀವು ಮಾರ್ಷಲ್ಗಳಿದ್ದಾರೆ, ಅವ್ರಿಗೆ ಥ್ರೆಟ್ ಅಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಗಿವ್ ದ ಪ್ರೊಟೆಕ್ಷನ್. ಪ್ರೊಟೆಸ್ಟ್ ಮಾಡೋದು ಡೆಮಾಕ್ರಸಿನಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ, ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಅವರೇನೋ ಪ್ಲೇ ಕಾರ್ಡ್ ತೋರಿಸ್ತಾರೆ ಅಥವಾ ಇನ್ನೊಂದು ಸ್ಲೋಗನ್ ಕೂಗ್ತಾರೆ ಅನ್ನೋ ಕಾರಣಕ್ಕೆ ಪ್ರೈಮ್ ಮಿನಿಸ್ಟರ್ ನೀವು ಸದನದೊಳಗಡೆ ಬರಬೇಡಿ ಅಂತ ಒಬ್ಬ ಸ್ಪೀಕರ್ ಹೇಳ್ತಾರೆ ಅಂದರೆ ಇಟ್ ಈಸ್ ದ ಟೋಟಲಿ ಫೇಲ್ಯೂರ್ ಆಫ್ ಎ ಸ್ಪೀಕರ್. ನೀವು ಸ್ಪೀಕರ್ ಆಗಿ, ಲೋಕಸಭಾ ಸ್ಪೀಕರ್ ಆಗಿ ನಿಮಗೆ ಕೆಲವು ಡಿಸ್ಚಾರ್ಜ್ ಮಾಡೋದಕ್ಕೆ ನಿಮಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮಗೇನು ಅಬ್ನಾರ್ಮಲ್ ಆಗಿ ಅಥವಾ ವಿಶೇಷವಾಗಿ ನೀವೇನು ಬೇಕಾದ್ರೂ ಮಾಡ್ಬೋದು? ನೋ. ನಮ್ಮ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಲಿಖಿತ ಸಂವಿಧಾನ ಇರ್ತಕ್ಕಂಥದ್ದು. ಲಿಖಿತವಾದಂಥ ದಾಖಲೆನಲ್ಲಿ ನಿಮ್ಮ ಸ್ಪೀಕರ್ ಹೆಂಗೆ ನೋಡ್ಕೋಬೇಕಂತ ಹೇಳಿದೆ. ಒಂದ್ಸಲ ನೀವು ಸ್ಪೀಕರ್ ಆಗ್ತಿದ್ದಂಗೆ ಯು ಹ್ಯಾವ್ ಟು ರಿಸೈನ್ ಯುವರ್ ಪಾರ್ಟಿ ಮೆಂಬರ್ಶಿಪ್. ನೀವು ವಿಧಾನಸಭೆಯಲ್ಲಿರುತ್ತೋ ಲೋಕಸಭೆಯಲ್ಲಿ ಇರುತ್ತೆ. ಯಾಕೆ ಅಂದರೆ ನೀವು ಪಕ್ಷಪಾತ ಮಾಡಬಾರ್ದು, ಒಂದು ಪಕ್ಷದ ಪೂರ್ವಗ್ರಹವಾಗಿ ಇರಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥದ್ದು. ನೀವು ಒಂದು ಪಕ್ಷದ ಪರ ನಡ್ಕೊಳ್ಳೋದಾದ್ರೆ ಸ್ಪೀಕರ್ ಸ್ಥಾನದಲ್ಲಿ ಹಾಕಿರಬೇಕು. ಎಸ್, ನಾನು HN ಚಂದ್ರಶೇಖರ್ ಇನ್ಕ್ಲೂಡ್ ಮಾಡ್ಕೋತೀನಿ. ರಮೇಶ್ ಬಾಬು ಅವರು ಹೇಳ್ತಿದ್ದಾರೆ ಅವಕಾಶ ವಿಪಕ್ಷ ನಾಯಕರಿಗೆ ಕೊಡಬೇಕಿತ್ತು. ನಿಶಿಕಾಂತ್ ದುಬೆ ಮಾತನಾಡ್ತಾರೆ. ನಿಶಿಕಾಂತ್ ದುಬೆ ನನಗೆ ಬೇಕಾದಂಗೆ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ನಿಂತರೆ ಇದು ಅಪ್ರಕಟಿತ ಪುಸ್ತಕ, ಮಾತಾಡೋಗಿಲ್ಲ ಅನ್ನೋವಂಥ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಆಗುತ್ತೆ ಬಿಜೆಪಿಯ ಸದಸ್ಯರಿಂದ. ಸೊ ಒಬ್ಬ ಮಾತನಾಡುವಾಗ ಮಾತನ್ನು ನಿಲ್ಲಿಸುವಂಥ ಪ್ರಯತ್ನ ಅಲ್ವಾ? ರಮೇಶ್ ಬಾಬು ಅವರು ಒಂದು ಒಳ್ಳೆ ಪದ ಯೂಸ್ ಮಾಡಿದ್ರು. ಸ್ಪೀಕರ್ ಅವರು ಕೂತ್ಕೊಳ್ಳೋದಿಲ್ಲ, ಇದ್ಮೇಲೆ 3 ಬಿಟ್ಟಿರೋರು ಆಗಿದ್ದರೆ ಮಾತ್ರ ಕೂತ್ಕೊತಾರೆ ಅಂತೇಳಿ. ಹಾಗೇನೇ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಇರ್ತಕ್ಕಂಥ ಎಲ್ಲರೂ ಕೂಡ 3 ಬಿಡದೇ ಇದ್ದಿದ್ರೆ ಇವೆಲ್ಲ ಘಟನೆಗಳೇ ನಡೀತಾ ಇರಲಿಲ್ಲ. ನೋಡಿ, ಯಾವ ಆರ್ಟಿಕಲ್ 93 ಮತ್ತು 94 ಒಳಗಡೆಗೆ ಸ್ಪೀಕರ್ಗೆ ಅಧಿಕಾರ ಕೊಟ್ಟಿದೆ, ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಡಿಸೈಡ್ ಮಾಡೋದಕ್ಕೆ. ಶೋ ಮಿ ಒನ್ ರೂಲ್, ಒಂದೇ ಒಂದು ರೂಲು, LOP ಮಾತಾಡಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ರೂಲ್ ತೋರಿಸಿ. ಮೊದಲನೇದು. ಎರಡನೇದು, ಯಾವ ಕಾರಣಕ್ಕೋಸ್ಕರ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಯಾರು, ಸ್ಪೀಕರ್ ಅವರು. ರೂಲ್ 349 ಕೆಳಗಡೆ ರಾಹುಲ್ ಗಾಂಧಿಯವ್ರನ್ನ ಮಾತಾಡಲಿಕ್ಕೆ ಬಿಟ್ಟರೆ ಇಟ್ ವಿಲ್ ಬಿನ್ ಅ ವಯಲೇಷನ್ ಆಫ್ ರೂಲ್ 349. ಫಸ್ಟ್ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದು TDPಯ ಕೃಷ್ಣ ಪ್ರಸಾದ್ ತೆನೇತಿ ಅಂತಕ್ಕಂಥ MP. ಅವರು ರಿಟರ್ನ್ ಆಗೇನೆ ಕಂಪ್ಲೇಂಟ್ ಮಾಡಿದ್ರು, ಅಬ್ಜೆಕ್ಷನ್ ಮಾಡಿದ್ರು. ಆರ್ಟಿಕಲ್ 349 ವೈಲೇಟ್ ಆಗುತ್ತೆ. ಯಾಕೆ ವೈಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಆಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಾನು ನರವಾಣೆ ಬುಕ್ ಇಟ್ಕೊಂಡು ನಾನು ಆ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತೇಳಿ. ನರವಾಣೆ ಬುಕ್ಕು ರೂಲ್ 349 ಪ್ರಕಾರ ಅಪ್ರಕಟಿತವಾದ ಯಾವುದೇ ಪುಸ್ತಕವನ್ನು ಅಲ್ಲಿ ಮೆನ್ಷನ್ನೇ ಮಾಡೋದಕ್ಕಾಗೋದಿಲ್ಲ. ಯಾವ ರೀತಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಚೀಟ್ ಮಾಡಿದ್ರು ದೇಶವನ್ನು ಅಂತ ಹೇಳಿದ್ರೆ ಇವ್ರು ಹೇಳಿದ್ರು ಅದು ಬುಕ್ ಒಳಗಡೆ ಇರ್ತಕ್ಕಂಥ ವಿಷಯಗಳು ಆಚೆ ಕಡೆಗೆ ಬಂದಿದೆ ಅಂತೇಳಿ. ಇವತ್ತು ಪೆಂಗ್ವಿನಿನ ಅಧಿಕೃತವಾದಂತಹ ಟ್ವೀಟ್ನ ಹೇಳ್ತಾ ಇದ್ದೀನಿ ನೋಡಿ. ಲಾಸ್ಟ್ ಲೈನ್ಸ್, ವಿ ವಿಶ್ ಟು ಮೇಕ್ ಇಟ್ ಕ್ಲಿಯರ್ ದಟ್ book has not gone into publication. No copies of the book in print or in digital form have been published, distributed, sold or otherwise made available to the public by Penguin. Not even a single line have been digital form alagli ಅಥವಾ ಪ್ರಿಂಟ್ ಫಾರ್ಮ್ ಅಲ್ಲಿ ಪ್ರಿಂಟೇ ಮಾಡಿಲ್ಲ. ಎಲ್ಲ ಬಂದ್ಬಿಡ್ತೀಗ ಅವ್ರಿಗೆ. ಎಷ್ಟು ಸುಳ್ಳುಗಳು ಹೇಳಿ ದಾರಿ ತಪ್ಪಿಸಿದ್ರು ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಮೊದಲೇ ಹೇಳ್ತಾರೆ ನನಗೆ ಅಮೆರಿಕದಲ್ಲಿ ರಿಲೀಸ್ ಆಗಿದೆ ಅಂತ. ಚಂದ್ರಶೇಖರ್, ನಾನು ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ತಾಂತ್ರಿಕ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ ಅಲ್ವಾ? ಇದು 1960-70 ಅಲ್ಲ, ನಾವು 2026ರಲ್ಲಿದ್ದೀವಿ. ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಇಡೀ ಜನರ ಎದುರುಗಡೆ ಜನರಲ್ ನರವಣೆ ಏನು ಹೇಳಿದರು ಅಂತಕ್ಕಂಥದ್ದು ದಾಖಲೆ ಇದೆ
ಅಲ್ವಾ? ನೀವು ತಾಂತ್ರಿಕ ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದೀರಿ, 349 ವೈಲೇಷನ್ ಆಗುತ್ತೆ ಅಂತಕ್ಕಂಥದ್ದು. ನೀವು ಒಂದು ಸರ್ಕಾರದ ಆಡಳಿತ ಪಕ್ಷವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಜನರಲ್ ನರವಣೆ ಇದನ್ನು ಹೇಳಿದ್ದು ಎಲ್ಲೂ ಕೂಡ ಅವ್ರು ರಿಫ್ಯೂಟ್ ಮಾಡಿಲ್ಲ, ನಾನು ಹಿಂಗೆ ಇದನ್ನು ಹೇಳಿಲ್ಲ ಅಂತ. ಪೆಂಗ್ವಿನ್ ಪ್ರಕಾಶನ ಈಗ ಬಂದು ಹೇಳ್ತಾ ಇದ್ದಾರೆ. ಪೆಂಗ್ವಿನ್ ಪ್ರಕಾಶನದಿಂದ ಡಿಫೆನ್ಸ್ ಮಿನಿಸ್ಟ್ರಿಗೆ ಪತ್ರವನ್ನು ಬರೀಲಾಗಿತ್ತು. ಈ ಅಂಶಗಳನ್ನು ಜನರಲ್ ನರವಣೆ ಬರೆದಿದ್ದಾರೆ, ಆಪರೇಷನಲ್ ಡೀಟೇಲ್ಸ್ಗಳನ್ನು ಬರೆದಿದ್ದಾರೆ, ಪ್ರಕಾಶನ ಮಾಡಬೇಕೋ ಬೇಡವೋ ದಟ್ ಈಸ್ ಸ್ಟಿಲ್ ಪೆಂಡಿಂಗ್. ಹೀಗಿರುವಾಗ ಇಡೀ ಜಗತ್ತಿಗೆ ವಿಷಯಗಳನ್ನು ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ 2020-21 ಏನು ನಡೀತು ಅನ್ನೋದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡೋದು ಬೇಡವಾ? ನೀವು ತಾಂತ್ರಿಕ ಅಂಶಗಳನ್ನು ಇಟ್ಕೊಂಡು 1962 ಚೈನಾದ ಯುದ್ಧ, ಪಂಡಿತ್ ನೆಹರು ವೈಫಲ್ಯದ ಬಗ್ಗೆ ನೀವು ಹೇಳಿದ್ರಿ, ನಾವು ಬರಿತೀವಿ ಇಲ್ಲಿವರೆಗೆ ಪಂಡಿತ್ ನೆಹರು ಮಾಡಿದ ತಪ್ಪುಗಳು ಅಂತಕ್ಕಂಥದ್ದು. 71 ಸಂದರ್ಭದಲ್ಲಿ ಜನರಲ್ ಜಾಕೋಬ್, ನಾನೇ ಇಂಟರ್ವ್ಯೂ ಮಾಡಿದ್ದೀನಿ ಜನರಲ್ ಜಾಕೋಬ್ ಅವ್ರದ್ದು, ಎಲ್ಲ ಆಪ್ರೇಷನಲ್ ಡೀಟೇಲ್ಸ್ಗಳನ್ನು ನೀವು ಹೊರಗೆ ತಂದಿಟ್ರಿ. ನಾನು ಆಪ್ರೇಷನಲ್ ಡೀಟೇಲ್ಸ್ಗಳು ಬರಬೇಕೋ ಬೇಡವೋ ಅಂತಕ್ಕಂಥದ್ದಲ್ಲ. ಇಲ್ಲಿ ರಾಹುಲ್ ಗಾಂಧಿ ನಿಮಿತ್ತ ಮಾತ್ರ ಬೀಯಿಂಗ್ ಎ ಅಪೋಸಿಷನ್ ಲೀಡರ್. ದ ರಿಯಲ್ ಕ್ವಶನ್ ಇಸ್ ಜನರಲ್ ಮುಕುಂದ್ ನರವಣೆ ಅವರು ಕೆಲ ಅಂಶಗಳನ್ನು ಹೊರಗಡೆ ಬಂದು ಬರೆದಿದ್ದಾರೆ. ಬೇಕೋ ಬೇಡವೋ ಈಗ ಅದು ಹೊರಗಡೆ ಬಂದಿದೆ. ಹಾಗಿರುವ ಪರಿಸ್ಥಿತಿಯಲ್ಲಿ ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಕ್ಲಾರಿಫೈ ಇಟ್ಸ್ ಪೊಸಿಷನ್ ಟು ದ ಪಬ್ಲಿಕ್ ಎಟ್ ಲಾರ್ಜ್? ನೀವೇನ್ ಮಾಡ್ತಿದ್ದೀರಿ ಅಂದ್ರೆ ವಿಪಕ್ಷಗಳು ತಾಂತ್ರಿಕ ಅಂಶಗಳಲ್ಲಿ ಸುತ್ತಾಕ್ಸಿ ನೀವು ಜನರಲ್ ನರವಣೆ ವಿಷಯವನ್ನೇ ಪಕ್ಕದಲ್ಲಿ ಇಡ್ತಾ ಇದ್ದೀರಿ. ಒಂದ್ ನಿಮಿಷ ಪ್ರಶಾಂತ್ ಅವರೇ, ವಿಚಾರವನ್ನು ಚರ್ಚೆ ಮಾಡಬೇಡಿ ಅಂತ ಎಲ್ಲೂ ಹೇಳೇ ಇಲ್ಲ. ಚರ್ಚೆ ಎಲ್ಲಿ ಮಾಡಬೇಕಾಗಿರೋದು ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಮಾಡೋಂಗಿಲ್ಲ. ಸಂವಿಧಾನ ಮಾಡಿಟ್ಟಿರೋದು ನಾನು ಮಾಡಿಟ್ಟಿದ್ದಲ್ಲ, ಮೋದಿ ಮಾಡಿಟ್ಟಿದ್ದಲ್ಲ. ಪ್ರಕಟಿತವಾದಂತಹ ಅಪ್ರಕಟಿತವಾದ ವಿಷಯದಲ್ಲಿ ಇದು ವಿಷಯ ಇದೆ ಅಂತೇಳಿ ಪೆಂಗ್ವಿನ್ ಹೇಳ್ತಿಲ್ಲ ನೋಡಿ. ಪೆಂಗ್ವಿನ್ ರಮೇಶ್ ಬಾಬು ಅವರು ಒಂದು ವಿಚಾರ ಹೇಳಿದ್ರು, ರೂಲ್ ಮಾಡೋದು ಸದನ ರೂಲ್ ಮಾಡಿರೋದು, ನೀವು ಸಂವಿಧಾನ ಅಂತ ಹೇಳಬೇಡಿ, ರೂಲ್ ಆಗಿರೋದು ಸದನದ ರೂಲ್. ಅದು ಹೌದು, ಮೋದಿ ಮಾಡಿದ್ದಲ್ಲ, ಹಿಂದೆ ಇರ್ತಕ್ಕಂಥ ರೂಲ್ ಅದನ್ನೇ ಹೇಳ್ತಿರೋದು. ಯಾಕೆ ಅಂತ ಹೇಳಿದ್ರೆ ಯಾವುದು ಅಥಾರಿಟಿನೇ ಇಲ್ಲಲ್ರಿ ಅದರಲ್ಲಿ. ನೋಡಿ, ಏನು ಪೆಂಗ್ವಿನ್ ಪಬ್ಲಿಷನ್ ಏನು ಟ್ವೀಟ್ ಮಾಡಿದ್ಮೇಲೆ ನರವಾಣೆ ಅವರು ಅದನ್ನ ಅಪ್ರೂವ್ ಮಾಡ್ಕೊಂಡು ಟ್ವೀಟ್ ಮಾಡ್ತಾರೆ. ನಾಟ್ ಇಟ್ ಹಸ್ ನಾಟ್ ಬಿನ್ ಪ್ರಿಂಟೆಡ್ ಅಂತೇಳಿ ನರವಾಣೆಗೂ ಗೊತ್ತಿಲ್ಲ ಪ್ರಿಂಟ್ ಆಗಿದೆ ಅಂತೇಳಿ, ಅವರು ಇಲ್ಲ ಅಂತ ಹೇಳ್ತಾರೆ. ಅದು ಹಸಿ ಸುಳ್ಳುಗಳು ಹೇಳಿ ಹೇಗೆ ದೇಶವನ್ನು ಚೀಟ್ ಮಾಡಿದ್ರು ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ಫಸ್ಟ್ ಏನು ಹೇಳ್ತಾರೆ, ಅಮೆರಿಕದಲ್ಲಿ ರಿಲೀಸ್ ಆಗಿದೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗಿದೆ, ಅಲ್ಲಿಂದ ಕಾಪಿ ತರ್ಸ್ಕೊಂಬಂದೆ ಅಂತ ಹೇಳಿದ್ರು. ಇವಾಗ ಎಲ್ಲಿಂದ ಬಂತದ್ದು ಪುಸ್ತಕ? ಯಾರು ಪ್ರಿಂಟ್ ಮಾಡಿದ್ರು? ಕಂಪ್ನಿನೇ ಹೇಳ್ತಾ ಇದೆ ಒಂದು ಲೈನ್ ಪ್ರಿಂಟ್ ಮಾಡಿಲ್ಲ ಅಂತೇಳಿ. ನರವಾಣೆ ಅವರು ಒಪ್ಕೊಂಡಿದ್ದಾರೆ ಒಂದು ಲೈನ್ ಪ್ರಿಂಟ್ ಮಾಡಿಲ್ಲ ಅಂತೇಳಿ. ಒಂದು ಸುಳ್ಳು ಹೇಳಿದ್ರು. ಎರಡನೇ ಸುಳ್ಳು ಏನು, ಡಿಸೆಂಬರ್ 19 ಜನರಲ್ ನರವಣೆ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥ ಅಂಶಗಳನ್ನು ನಾನು ರಿಫ್ಯೂಟ್ ಮಾಡ್ತಿದ್ದೀನಿ ಅಂತ ಜನರಲ್ ನರವಣೆ ಇಲ್ಲಿಯವರೆಗೆ ಎಲ್ಲೂ ಹೇಳಿಲ್ಲ. ಬಟ್ ಈಗ ಒಂದು ಜನರಲ್ ಈಗ ಪ್ರೈಮ್ ಮಿನಿಸ್ಟರ್ ಮೋದಿ ಏನು ಸಂದೇಶವನ್ನ ಕೊಟ್ರಲ್ವಾ, ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೋ ಆ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಅದರ ಬಗ್ಗೆ ನನಗೆ ಯಾವುದೇ ಆಕ್ಷೇಪ ಇಲ್ಲ. ದಟ್ ಇಸ್ ಅ ಪ್ರಿರೋಗೇಟಿವ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯೋಣ, ಅದನ್ನು ಬಿಟ್ಬಿಡಿ ಒಂದು ಹಂತಕ್ಕೆ. ಬಟ್ ಒಂದು ಪ್ರಮುಖ ವಿಷಯವನ್ನ ದೇಶದ ಆರ್ಮಿ ಚೀಫ್ ಪ್ರಸ್ತಾಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರೊಸೀಜರಲ್ ಆಪ್ಸಸ್ಸು ಟೆಕ್ನಿಕಲ್ ಡೀಟೇಲ್ಸ್ಗಳೆಲ್ಲ ಅದನ್ನು ಇಟ್ಟು ಸರ್ಕಾರ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಸದನದಲ್ಲ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ಪತ್ರಕರ್ತನಿಗೆ ಈಗ ಅನ್ಪಬ್ಲಿಷ್ಡ್ ಅಥವಾ ಬ್ಯಾನ್ ಆಗಿರ್ತಕ್ಕಂಥ ಬುಕ್ಗಳು ಡಿಸ್ಕಸ್ ಮಾಡಬೇಕು. ಅದು ಪುಸ್ತಕ ಸರ್ ಪಬ್ಲಿಷ್ ಆಗದಿರೋದು ಹೇಳ್ತಿರೋದು. ನಾನು ಹೇಳ್ತಿರೋದು ಫ್ಲೋ ತಪ್ಪಾಗುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದು, ಹೆಂಗೆ ದಾರಿ ತಪ್ಪಿಸೋದು ಅಂತೇಳಿ. ಒಂದು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳಿದ್ರು, ಸುಳ್ಳು. ಎರಡನೇ ಸುಳ್ಳು, ಡಿಸೆಂಬರ್ 19, 2023 ನರವಾಣೆ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ ಟ್ವೀಟ್ ತೋರಿಸ್ಬಿಟ್ಟು ಹೇಳ್ತಾರೆ ಏನಂತ, ಮೈ ಬುಕ್ ಈಸ್ ರಿಲೀಸ್, ಹ್ಯಾಪಿ ರೀಡಿಂಗ್ ಅಂತೇಳಿ, ಫಾಲೋ ದ ಲಿಂಕ್ ಅಂತ ಹೇಳಿದ್ದಾರೆ ಅಂತೇಳಿ. ಆ ಲಿಂಕ್ ಏನು ಅಂತ ಹೇಳಿದ್ರೆ ನರವಾಣೆ ಅವರು ಮಾಡಿರೋದು ಪ್ರೀ ಆರ್ಡರ್. ಇನ್ನು 3 ತಿಂಗಳಿಗೋ 4 ತಿಂಗಳಿಗೋ ಬುಕ್ ಆಚೆ ಬರುತ್ತೆ, ಪ್ರೀ ಆರ್ಡರ್ ಮಾಡ್ಕೋಬೇಕು ಅಂತ ಹೇಳಿದಕ್ಕಿನ ಇವ್ರೇನ್ ಹೇಳ್ತಾರೆ, ನನ್ನ ಬುಕ್ ರಿಲೀಸ್ ಆಗಿದೆ ಅಂತ ಹೇಳಿ ಇವರು ನರವಾಣೆ ಅವರು ಹೇಳಿದ್ದಾರೆ ಅಂತ ಹೇಳಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಅಫಿಷಿಯಲ್ ಆಗಿ ಹೇಳ್ತಾರೆ. ಸಾಲು ಸುಳ್ಳುಗಳು, ಸಾಲು ಚೀಟಿಂಗ್ ಟು ದ ನೇಷನ್ ಇವ್ರು. ಆಮೇಲೆ ನೋಡಿ, ನಾವು ಮಾತನಾಡ್ತಾ ಇದ್ವಿ ಸ್ಪೀಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಬಯಸ್ತಾ ಇರೋ ಬಗ್ಗೆ, ನೋಟಿಸ್ ಕೊಟ್ಟಿರೋ ವಿಚಾರದ ಬಗ್ಗೆ ನಾನು ಶಂಕರ್ ಶೆಟ್ಟರನ್ನ ಕೇಳಬೇಕಾಗಿರೋದು ಅದೇ ಇದೆ. ಎರಡೂ ವಾದವನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ಒಂದು, ರೂಲ್ ಬುಕ್ ಪರ್ಮಿಟ್ ಮಾಡಲ್ಲ, ರೂಲ್ಸ್ ಪರ್ಮಿಟ್ ಮಾಡಲ್ಲ, ಅವಕಾಶ ಕೊಡಬಾರ್ದಿತ್ತು, ಸ್ಪೀಕರ್ ಅದನ್ನೇ ಮಾಡಿದ್ದಾರೆ. ರಮೇಶ್ ಬಾಬು ಅವರು ಅಥವಾ ಮತ್ತೊಂದು ಕಡೆಯ ವಾದ ಇರೋದು, ದೇಶದ ಹಿತದೃಷ್ಟಿ, ದೇಶದ ಭದ್ರತೆಯ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಅಡ್ರೆಸ್ ಮಾಡಿದ್ರೆ ಏನು ತಪ್ಪಾಗ್ತಿತ್ತು, ಉತ್ತರ ಕೊಟ್ಟಿದ್ರೆ ಏನು ತಪ್ಪಾಗ್ತಿತ್ತು, ಮಾತನಾಡೋದಕ್ಕೆ ಬಿಟ್ಟಿದ್ರೇನೋ ಅವಕಾಶ ಕೊಟ್ಟಿದ್ರೆ ಏನು ತಪ್ಪಾಗ್ತಿತ್ತು, ಈ ಸಮಸ್ಯೆಗಳೇ ಸೃಷ್ಟಿಯಾಗ್ತಿರ್ಲಿಲ್ಲ ಅಂತ. ನೋಡಿ, ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ತರುವಾಗ ಭಾರಿ ಇದಿರಬೇಕು. ಇತಿಹಾಸ ನೋಡಿದರೆ ನಮಗೆ ಸ್ವಾತಂತ್ರ್ಯ ಭಾರತದಲ್ಲಿ 79 ವರ್ಷ ಇತಿಹಾಸ ಉಂಟು, ಅಂದರೆ ಆಲ್ಮೋಸ್ಟ್ 80 ಟೈಮ್. ದಿಸ್ ಇಸ್ ದಿ 4th ಟೈಮ್, 4ನೇ ಬಾರಿ ಇದು ಬರ್ತಾ ಉಂಟು. 1954ರಲ್ಲಿ ಮವಲ್ಕಾರ್ ಅಂತ ಹೇಳುವರು ಸ್ಪೀಕರ್ ಇದ್ದರು, ಅವರ ಎಗೇನ್ಸ್ಟ್. 1966ರಲ್ಲಿ ಹುಕುಮ್ ಸಿಂಗ್ ಅಂತ ಹೇಳುವರ ಎಗೇನ್ಸ್ಟ್. ಮತ್ತು 1987ರಲ್ಲಿ ರಾಜೀವ್ ಗಾಂಧಿ, ಅಂದರೆ ಅಜ್ಜ, ಮಗಳು, ಮೊಮ್ಮಗ
ಅವ್ರ ಪೀರಿಯಡಲ್ಲಿ ಅದು 3 ಗಾಂಧಿ ಫ್ಯಾಮಿಲಿ ಇರುವಾಗಲೇ ಆ ಸಿಚುವೇಶನ್ ಯಾವಾಗಲೂ ಆಗಾಗ ಬರಲ್ಲ ಅಂಥ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದುಬಿಡ್ತಾರೆ ಅಂತ. ಈ ಸಲ 4 ಟೈಮು ಈಗ ಅದೇ ಫ್ಯಾಮಿಲಿಯವರು ರಾಹುಲ್ ಗಾಂಧಿಯವರು ಇದನ್ನು ಅವಿಶ್ವಾಸ ಮಂಡಿಸುವವರು. ಮೊದಲೆಲ್ಲ ಅವಿಶ್ವಾಸ ನಿರ್ಣಯದ ವಿರುದ್ಧ ಮಾತಾಡಿದವರು ಇದ್ದವರು ಅವರ ಫ್ಯಾಮಿಲಿಯವರು, ಈಗ ಇವರು. ಸೊ ಇದರಲ್ಲಿ ಏನು ಗೊತ್ತಾ, ಅದು 3 ಕೂಡ ಬಿದ್ದೋಗಿದೆ. ಆ್ಯಕ್ಚುಲಿ ಡಿಸ್ಕಷನ್ 3 ಆಗಿದೆ, ಪಾಸ್ಟಲ್ಲಿ 3 ಬಿದ್ದು ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಇದು ಕೂಡ ಬಿದ್ದು ಹೋಗೋ ಸಾಧ್ಯತೆಗಳಿದಾವೆ. ಬಿದ್ದು ಹೋಗಲೇಬೇಕು. ಇದು ನಂಬರ್, ಅಲ್ಟಿಮೇಟ್ಲಿ ನಂಬರ್ ಗೇಮಲ್ಲಿ ಬಿದ್ದು ಹೋಗ್ತಾ ಇಲ್ಲ, ಅದಕ್ಕೆ ಸಂಶಯನೇ ಇಲ್ಲ. ನಾನು ಬಂದು ನೋಡಿ 1954 ನಾವು ಯಾರು ಹುಟ್ಟಿಲ್ಲ ಬಹುಶಃ. 1950 ನಾವೆಲ್ಲ ಎಲಿಮೆಂಟ್ರಿ ಸ್ಕೂಲ್ ಹೋಗ್ತಿದ್ದೇವೆ. 1987 ಅವಿಶ್ವಾಸ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಟಿ ವಿಯಲ್ಲಿ. ನಾನು ಬಲರಾಮ್ ಜಾಕರ್ ಸೀಟಲ್ಲಿ ಕೂತ್ಕೊಂಡು ಮಾಡಿಸಿದನು ಕಂಡ ನೋಡಿದ್ದೇನೆ. ಬಲರಾಮ್ ಜಾಕರ್ ಒಂದು ಒಳ್ಳೆ ಪರ್ಸನಾಲಿಟಿ ಗೊತ್ತಿರ್ಬೋದು ನಾಥವರಿಗೆ, ಭಾರಿ ಒಂದು ವೆರಿ ಸಕ್ಸಸ್ಫುಲ್ ಅವ್ರ ಸ್ಪೀಕರ್. ಅವರಿಗೆ ಅವಿಶ್ವಾಸ ನಿರ್ಣಯ ಅಪೋಸಿಷನ್ಸ್ ಎಲ್ಲ ತಂದಿದ್ರು, ಯಾರು ರಾಜೀವ್ ಗಾಂಧಿ ಇರುವಾಗ. ಅದು ಬಿದ್ದೋಗಿದೆ. ಅಪೋಸಿಷನ್ ನಿರ್ಣಯ ಕೆಲಸ ಈಗ ಅಗೇನ್ಸ್ಟ್ ಗೌರ್ಮೆಂಟ್ ತರ್ತಾರೆ. ಅಗೇನ್ಸ್ಟ್ ದ ಗೌರ್ಮೆಂಟ್ 28 ಟೈಮ್ ಆಗಿದೆ. 28 ಟೈಮ್ ಆಗಿದೆ. ಅದರಲ್ಲಿ ನೋಡಿ ಇತ್ತೀಚೆಗೆ ಅದು ಉಂಟು. ಮೊನ್ನೆ ಮಣಿಪುರ ಗಲಾಟೆ ಮೇಲೆ ನರೇಂದ್ರ ಮೋದಿ ಅವರ ಮೇಲೆ ಬಂತು. ಅದಕ್ಕಿಂತ ಮೊದಲು ಒಂದ್ಸಲ ಇವರು ಅಣ್ವಸ್ತ್ರ ಒಪ್ಪಂದದಲ್ಲಿ ಮನಮೋಹನ್ ಸಿಂಗ್ ಮೇಲೆ ಆಯಿತು. ಮತ್ತೊಂದು ಇವರು ಈಗಿನ NDA ಇರುವವರೇ ಚಂದ್ರಬಾಬು ನಾಯ್ಡು ಅವರು ಯಾವುದು ನಮ್ಮ ಸ್ಟೇಟ್ಗಳಿಗೆ ಸರಿಯಾದ ಸಹಾಯಧನ ಕೊಡಲ್ಲ ಅಂತ ಅದ್ರ ಮೇಲೆ ಆಗಿದೆ. ಇದರಲ್ಲಿ ಡಿಸ್ಕಷನ್ ಆಗ್ತದೆ. ಮೋಸ್ಟ್ಲಿ ಅಲ್ಟಿಮೇಟ್ಲಿ ವಿನ್ ಆಗೋದು ಯಾರಲ್ಲಿ ನಂಬರ್ ಉಂಟು ಅವರೇ ವಿನ್ ಆಗೋದು. ಬಟ್ ಕುತೂಹಲ ಇರ್ತದೆ ಯಾರು ಮಾತಾಡ್ತಾರೆ. ನನಗೆ ಸರ್ ಭಾರಿ ಬೇಜಾರು ಅಂದರೆ TMC ಅವರು ಮಾತಾಡಲ್ಲ ಅಂತ. ಒಳ್ಳೆ ಸ್ಪೀಕರ್ಸ್ ಇರೋದು ಅಪೋಸಿಷನ್ಲಿ TMC ಅವರೇ ಆ್ಯಕ್ಚುಲಿ. ಮೊಯ್ತ್ರಾ, ಲೇಡಿ ಘೋಷ್ ಅಂತ ಮತ್ತೊಬ್ಬರು ಇದ್ದಾರೆ ಎಲ್ಲ. ಒಳ್ಳೊಳ್ಳೆ ಸ್ಪೀಕರ್ಸ್ ನಮಗೂ ಕೇಳಿಕೆ. ಇದು ಖಾಲಿ ಸ್ಪೀಕರ್ಸಿಗೆ ಒಂದು ಒಳ್ಳೊಳ್ಳೆ ಮಾತಾಡೋರೇ ಅವಕಾಶ ಸಿಗ್ತದೆ. ಅಲ್ಟಿಮೇಟ್ ರಿಸಲ್ಟ್ ಕಡೆಗೆ ಇವರು ಏನು ಮಾಡ್ತಾರೆ, ಅಪೋಸಿಷನ್ ಪಾರ್ಟಿ ಯಾರು ಮೋಷನ್ ಇದು ಮಾಡಿದ್ದಾರೆ ಬಾಯ್ಕಾಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ವೋಟಿಂಗು ಆಗಲ್ಲ. ಇದು ನಿಷ್ಕಮ್ಮ. ಇದು ಇದು ರೈಟ್ ಮೂಮೆಂಟ್ ಆರ್ ನಾಟ್ ದ ರೈಟ್ ಮೂಮೆಂಟ್ ಹೇಳಿ ಇದು ನಮ್ಮ ಕೈಯಲ್ಲಿ ಏನಿಲ್ಲ. ಇದೇನು ಗೊತ್ತಾ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಯಲ್ಲಿ ಇಂಥ ಸಂದರ್ಭ ಬಂದಾಗ ಯೂಶ್ವಲಿ ಸ್ಪೀಕರ್ ಕರೆದು 2 ಪಾರ್ಟಿಗಳನ್ನು ಕರೆದು ಒಪ್ಪಂದ ಮಾಡಿಕೊಂಡು ಏನೋ ಇದು ಬೇಡಪ್ಪ ಅಂತ ಏನೋ ಒಂದು ಮಾಡ್ಕೊಂಡು ಸಮಸ್ಯೆ ಬಂದಾಗ ಇಂತೆಲ್ಲ ನಡೀತದೆ. ಇಲ್ಲಿ ಸ್ಪೀಕರ್ ಮೇಲೆ ಬಂದರೆ ಈಗ ನಮ್ಮಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲ. ದುರದೃಷ್ಟ ಅಂದರೆ ಈ ಗೌರ್ಮೆಂಟಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲ. ಅಲ್ಲ ಸರಿ ಶೆಟ್ರೆ, ಇಲ್ಲಿ ನನಗೆ ಪ್ರಶ್ನೆ ಇರೋದು ಚಂದ್ರಶೇಖರ್ ಅವರು ಹೇಳಿದಂತ ವಾದ ಮತ್ತು ರಮೇಶ್ ಬಾಬು ಅವರು ಹೇಳಿದ ಅಲ್ಲ, ಅವ್ರ ವಾದನು ನಾನು ಹೇಳೋದು ಅವರವರ ವಾದ ಇಲ್ಲ. ಅವ್ರದ್ದು ಕರೆಕ್ಟ್, ಇವ್ರದ್ದೇ ಕರೆಕ್ಟ್. ನಾವು ಅದನ್ನು ಜಜ್ಮೆಂಟ್ ಮಾಡೋರೆಲ್ಲ. ಜಜ್ಮೆಂಟಿಗೆ ನಾಡೋರು ಯಾರು ಆ್ಯಕ್ಚುಲಿ ಅದು ಹೈಯರ್ ಲೆವೆಲಲ್ಲಿ ಡಿಸೈಡ್ ಆಗ್ತದೆ. ಇವ್ರಿಗೆ ಬಂದಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಸ್ನಾತೋರಲ್ಲಿ 50 ಮೆಂಬರ್ಸ್ ಸಾಕು ಸೈನ್ ಮಾಡಲಿಕ್ಕೆ. 180 ಮೆಂಬರ್ಸ್ ಸೈನ್ ಮಾಡಿದ್ದಾರೆ ಅಂತ ಆಗ್ತದೆ. ಡಿಸ್ಕಷನ್ ಆಗೇ ಆಗ್ತದೆ. ಅದು ಅವರು ನೋ ಅಂತ ಹೇಳುವಾಗ ಇಲ್ಲ. ನನ್ನ ಪ್ರಕಾರ ದಟ್ ಇಸ್ ರಮೇಶ್ ಬಾಬು ಇಸ್ ಕರೆಕ್ಟ್. ಏನಂದರೆ ನೋ ಅಂತ ಹೇಳೋದು ಯಾಕೆ ಇಷ್ಟೇ ಅವಿಶ್ವಾಸ ರೂಲ್ ಏನು? If it is signed by the 50 members, then it could be, motion would be put forward ಅಂತ. ಯಾಕಂದರೆ ಮುಂದುವರಿಸಲೇಬೇಕಾದ್ರು. ಸೊ ಅದನ್ನು ಅವರೇ ನೋ ಅಂತ ಹೇಳುವ ರೈಟ್ ಯಾರಿಗೂ ಇಲ್ಲ. ಸೆಕ್ರೆಟರಿ ಜನರಲ್ ಕೊಟ್ಟಿದ್ದಾರೆ ಈಗ ಇನ್ಚಾರ್ಜ್. ಸೆಕ್ರೆಟರಿ ಜನರಲ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟದ್ದು ಯಾರು ಇವರೇ. ನೋಡಪ್ಪ ಅದಕ್ಕೆ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ಇದಕ್ಕೆ ಮೋಸ್ಟ್ ಪ್ರಾಬ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಇದೆಲ್ಲ ಡಿಸ್ಕಷನ್ ಬರ್ಬೋದು. ಇದೆಲ್ಲ ಏನು ಗೊತ್ತಾ, ನಾವು ಏನು ಗೊತ್ತಾ ಕೂತಲ್ಲಿ ಯಾರು ಯಾವ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ವಿನಾಕಾರಣ ಇದನ್ನು ಬೆಳೆಸ್ತಾ ಇದೆಯಾ ಅಂತ ಪ್ರಶ್ನೆ ಇರೋದು. ಅಂದ್ರೆ ಉಗ್ರಲು ಹೋಗೋದಕ್ಕೆ ಕೊಡಲಿ ಎತ್ಕೊಂಡ್ರು ಅನ್ನುವಂತ ಸ್ಥಿತಿ ತಂದು ಹಾಕಿದೆಯಾ ಈಗ? ರಕ್ಷಿತ್ ಅವರೇ, ರಾಹುಲ್ ಗಾಂಧಿ ಅವರು ಮೊನ್ನೆ ಮಾತಾಡಿದ್ರೆ ಏನಾಗ್ತಿತ್ತು, ಏನ್ ಪ್ರಾಬ್ಲಮ್ ಆಗ್ತಿತ್ತು? ಅಲ್ಲ, ಅದು ಅವ್ರ ವಾದನೆ ಕರೆಕ್ಟ್. ಏನಂತ ಅವ್ರ ವಾದನೆ ಏನದು, ಯಾವುದು ಪುಸ್ತಕ ಪ್ರಕಟ ಆಗಿಲ್ವಾ ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ ಅಂತ ಉಂಟಂತ ಹೇಳ್ತಾರೆ. ನಮ್ಗೆ ರೂಲ್ ಬುಕ್ ಅಲ್ಲಿ ಉಂಟಂತ ಹೇಳ್ತಾರೆ. ರೂಲ್ ಬುಕ್ ಇದೆ ರೂಲ್. ಕೆಲವೊಂದು ಬುಕ್ಗಳು ಉಂಟಲ್ಲ ಇಂಡಿಯಾಲಿ ನಂಗೆ ಗೊತ್ತು. ನನ್ನ ಫ್ರೆಂಡ್ ಒಬ್ಬರದ್ದು ಬುಕ್ ಲಂಡನಲ್ಲಿ ಹೋಗಿ ಪಬ್ಲಿಷ್ ಆಗಿದೆ. ಅದೇ ರೀತಿ ಈ ಬುಕ್ ಔಟ್ ಆಫ್ ದಿ ಕಂಟ್ರಿಯಲ್ಲಿ ಪಬ್ಲಿಷ್ ಆಗ್ಬೋದು. ಅರ್ಥದ ಆಗ್ಬಾರ್ದು ಅಂತೀನಿ. ಔಟ್ ಆಫ್ ದಿ ಕಂಟ್ರಿಯಲ್ಲಿ ಪಬ್ಲಿಷ್ ಆಗಿ ಎಷ್ಟೋ ಬುಕ್ಗಳು ಉಂಟು. ಇತಿಹಾಸದಲ್ಲಿ ಕಾಂಟ್ರವರ್ಷಿಯಲ್ ಬುಕ್ಗಳು ಔಟ್ ಆಫ್ ಇಂಡಿಯಾನೇ ಹೋಗಿ ಪಬ್ಲಿಷ್ ಮಾಡ್ತಾರೆ. ಇದು ಪಬ್ಲಿಕ್. ಇವತ್ತು ರವಿ ಅವ್ರ ಕೈಯಲ್ಲಿ ಬುಕ್ ಇತ್ತಲ್ಲ, ನೋಡ್ತಾ ಇದ್ರು, ತೋರಿಸ್ತಾ ಇದ್ರು ನೀವೇ. ರಾಹುಲ್ ಗಾಂಧಿ ಮೋಸ್ಟ್ಲಿ ಅದೇ ಬುಕ್ ಆಗಿರ್ಬೋದು. ಅದು ಅದೇ ಬುಕ್ ಇದು ಪಬ್ಲಿಷ್ ಆಗಿದೆ. ಅದು ಪಬ್ಲಿಷ್ ಆಗೋದು ಯಾರು ಪಬ್ಲಿಷ್ ಮಾಡ್ತಾರೆ ನೋಡಿ, ಅವ್ರ ಕೈಯಲ್ಲಿ ತೋರಿಸ್ತಾ ಇದ್ರು. ಈಗ ನೋಡಿ ತೋರಿಸ್ತಾ ಇದ್ದಾರೆ ನಿಮ್ಮವರು. ಆಕ್ಚುಲಿ ಅವ್ರ ಬುಕ್ ಅದೇ ಅಂತ. ದಟ್ ಮೀನ್ಸ್ ಇಟ್ ಇಸ್ ಪಬ್ಲಿಷ್. ಯಾರು ಪಬ್ಲಿಷರ್ ಅಂತ ಹೆಸರು ಇಲ್ಲದಿರಬಹುದು, ಬಟ್ ಇಟ್ ಇಸ್ ಪಬ್ಲಿಷ್ಡ್. ಆಂಗ್ಲ ಪತ್ರಿಕೆಯೊಂದು ವರದಿ ಮಾಡಿದೆ, ಈ ಪುಸ್ತಕ ಪ್ರಿಂಟ್ ಆಗಿ ಮಾರುಕಟ್ಟೆಯವರೆಗೂ ಕೂಡ ಬಂದಿತ್ತು. ಆ ನಂತರ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಪುಸ್ತಕವನ್ನು ವಾಪಸ್ ಕೊಂಡೊಯ್ಯಲಾಯಿತು. ದಿಲ್ಲಿಯಲ್ಲಿ ಮಾರುಕಟ್ಟೆಯವರೆಗೂ ಕೂಡ ಬಂದಿತ್ತು ಅಂತ ಇಂಗ್ಲಿಷ್ ಪೇಪರ್ ವರದಿ ಮಾಡಿರೋದು. ಕರೆಕ್ಟ್. ಅದಕ್ಕೆ ಇಲ್ಲಿ ಇಂಡಿಯಾದಲ್ಲಿ ಆಗಿಲ್ಲ, ಬಟ್ ಫಾರಿನಲ್ಲಿ ಆಗಿದೆ. ಬುಕ್ ಇರೋದನ್ನ ಆಗಿದೆ ಅಂತ ಆಯ್ತು ಆಕ್ಚುಲಿ ಅದರೊಳಗೆ. ಬಟ್ ಇದನ್ನು ಇವ್ರು ಏನು ಮಾಡಿ ಗೊತ್ತಾ, ಇವ್ರು ಹೇಳಿದ್ರೆ ನಾಥೂರ್ ಹೇಳಿದ ಕರೆಕ್ಟ್ ಪಾಯಿಂಟ್. ನಮ್ಮ ಜನರಲಿ ಇದ್ದಾರೆ ಸೇನಾ ಅಧಿಕಾರಿ ಇದ್ರಲ್ಲ, ಅವರನ್ನು ಇವ್ರು ಕ್ವಶನ್ ಅದೇನು ಗೊತ್ತಾ, ಕೆಲವು ವಿಷಯಗಳಲ್ಲಿ ಅದು ಉಂಟು. ಈ ಸೈನ್ಯದ ಬಗ್ಗೆ ಕೆಲವು ಸೀಕ್ರೆಟ್ಸ್ ಅನ್ನು ಹೊರಗಡೆ ಬಿಟ್ಟುಕೊಡ್ಬಾರ್ದು ಅಂತ ನೀತಿ ಉಂಟು. ಎಸ್ ರಮೇಶ್ ಬಾಬು ಅವರೇ, ಚಂದ್ರಶೇಖರ್ ಅವರು ರೂಲ್ ಬುಕ್ ಅನ್ನೇ ಅಡ್ಡ ಇಟ್ಕೊಳ್ತಾ ಇದ್ದಾರೆ. ರೂಲ್ ಬುಕ್ ಆಧಾರದ ಮೇಲೆ ಸದನ ನಡೀಬೇಕಲ್ವಾ ಅಂತ. ಅಟ್ಟರ್ಲಿ ರಾಂಗ್. ಅವರಿಗೆ ಪ್ರೊಸೀಜರೇ ಗೊತ್ತಿಲ್ಲ. ಬಹುಶಃ ಪ್ರಶಾಂತ್ ಅವ್ರಿಗೆ ಗೊತ್ತಿದೆ ಏನೇನು ನಮ್ಮಲ್ಲಿ ಪ್ರೊಸೀಜರ್ ಅಂತೇಳಿ. ಅದಕ್ಕೆ ಬರೋಕ್ಕೆ ಮುಂಚೆ ನಾನು ಶೆಟ್ರದ್ದು ಒಂದು ಕ್ಲಾರಿಫೈ ಮಾಡ್ತೀನಿ. ಶೆಟ್ರು ಕೋಟ್ ಮಾಡಿದ್ರು 4 ಸಲ ಈ ಥರ ಅವಿಶ್ವಾಸ ನಿರ್ಣಯ ಸ್ಪೀಕರ್ ಮೇಲಾಗಿದೆ, ಎಲ್ಲ ಕಾಂಗ್ರೆಸ್ನವರು. ಪ್ರತಿ 3 ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು.
ಅವಾಗೂ ಬಿದ್ದೋಗಿದೆ. ಆಪೋಸಿಷನ್ದವ್ರು ಮೂವ್ ಮಾಡಿದ್ರು. ದಿಸ್ ಟೈಮ್ ಇಟ್ ಈಸ್ ರಿವರ್ಸ್. ನಾವು ಆಪೋಸಿಷನ್ ಪಾರ್ಟಿ ಅಲ್ಲಲ್ಲ, ಇಲ್ಲಿ BJP ರೂಲಿಂಗು, ನಾವು ಆಪೋಸಿಷನ್ ಪಾರ್ಟಿ, ಅದು ಬೇರೆ. ನಾವು ಯಾವಾಗಲೂ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋದು ನಾಟ್ ಓನ್ಲಿ ಸರ್ಕಾರ ಹೋಗ್ಬಿಡುತ್ತೆ ಅಂತ ಅಲ್ಲ, ಟು ಎಕ್ಸ್ಪೋಸ್ ಕಂಡಕ್ಟ್ ಆಫ್ ದ ಸ್ಪೀಕರ್ ಆಸ್ ವೆಲ್ ಆಸ್ ದ ಗೌರ್ಮೆಂಟ್. ಅದನ್ನು ಸುಮಾರು ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ, ಫಾರ್ ಎಕ್ಸಾಂಪಲ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸದೇ ಇದ್ದರೂ ಸಹ ಸ್ಪೀಕರ್ಗೆ ಬಂದು ಮಣ್ಣೆ ಮಾಡಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಪಾಸ್ ಆದರೆ ಯಾರು ಸರ್ಕಾರ ಇರ್ತಾರೆ ಅವ್ರು ರಿಸೈನ್ ಮಾಡಬೇಕು. ಇದು ಪ್ರೆಸಿಡೆಂಟ್ ಇರ್ತಕ್ಕಂಥದ್ದು. ಅದು ಒಂದು. ಎರಡನೇದು, ಯಾರಿಗೆ ಸಿಸ್ಟಮ್ ಗೊತ್ತಿಲ್ವೋ, ಪಾರ್ಲಿಮೆಂಟರಿ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಟೆಕ್ನಿಕಲ್ ಪಾಯಿಂಟ್ಗಳು ಎತ್ತುತ್ತಾರೆ. ನಮ್ಮ ದೇಶದಲ್ಲಿ ಈ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇದೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಲೋಕಸಭೆಯಲ್ಲಿ ಪ್ರಿಸೈಡ್ ಮಾಡೋದೇ ಸ್ಪೀಕರು. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಫ್ಲೋರ್ ಆಫ್ ದ ಲೀಡರ್ ಬರ್ತಾರೆ, ಚೀಫ್ ವಿಪ್ ಬರ್ತಾರೆ, ಆಪೋಸಿಷನ್ ಪಾರ್ಟಿ ಲೀಡರ್ ಬರ್ತಾರೆ, ಆಪೋಸಿಷನ್ ಪಾರ್ಟಿ ಚೀಫ್ ವಿಪ್ ಬರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಪಾರ್ಟಿಗಳು ಫ್ಲೋರ್ ಲೀಡರ್ಗಳು ಇರ್ತಾರೆ. TMC, DMK, ಸಮಾಜವಾದಿ ಪಾರ್ಟಿ, ಅವರೆಲ್ಲ ಕಮಿಟಿಲಿ ಇರ್ತಾರೆ. ಬಿಸ್ನೆಸ್ ಕಮಿಟಿನಲ್ಲಿ ಡಿಸೈಡ್ ಮಾಡ್ತಾರೆ ಏನು ಚರ್ಚೆ ಮಾಡಬೇಕು ಈ ಥರದ ವಿಷಯಲ್ಲೂ ಬಂದಾಗ. ನನಗೆ ಖುಷಿಯಾಗಿದ್ದು ಚಂದ್ರಶೇಖರ್ಗಿನ ನೀವೊಂದು ಉತ್ತರ ಕೊಟ್ಟರೆ ಈಗ ನನಗದು ಖುಷಿ ಅನ್ನಿಸ್ತು. ಏನಂದರೆ ತಾವು ಮಾತಾಡ್ತಾ ಹೇಳಿದ್ರಿ ಅದಾಗಲೇ ಮಾರ್ಕೆಟಿಗೆ ಬಂದಿತ್ತು, ಪ್ರಿಂಟ್ ಆಗಿತ್ತು ಅಂತ ಪತ್ರಿಕೆಯಲ್ಲಿ ಬಂದಿದೆ ಅಂತೇಳಿ. ಇಟ್ ಈಸ್ ಎನಫ್. ನೀವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋದಕ್ಕೆ ಅದು ಸಫಿಷಿಯೆಂಟ್ ಡಾಕ್ಯುಮೆಂಟ್. ಪತ್ರಿಕೆಯಲ್ಲಿ ಒಂದು ವರದಿ ಬಂದಿರ್ತಕ್ಕಂಥದ್ದು ಅದು ಒಂದು ಕಡೆ. ಇನ್ನೊಂದು ಪುಸ್ತಕ ಪ್ರಶಾಂತ್ ನಾಥ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಟೆಕ್ನಿಕಲ್ ಪಾಯಿಂಟ್ ಇಟ್ಕೊಂಡು BJP ಅವರು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಬಿಟ್ಟರೆ, ನರವಾಳೆರವರು, ಮೇಜರ್ ನರವಾಳೆರವರು ಏನು ಎತ್ತಿರ್ತಕ್ಕಂಥದ್ದು, ನೀವು ಡಿಫೆನ್ಸಲ್ಲಿ ಫೇಲ್ ಆಗಿದ್ದೀರಾ, ಚೀನಾದವರು ನಮ್ಮ ದೇಶವನ್ನು ಆಕ್ಯುಪೈ ಮಾಡಿದ್ದಾರೆ, ನಮ್ಮ ಟೆರಿಟರಿ ಒಳಗಡೆ ಬಂದಿದ್ದಾರೆ, ನಾನು ಮೇಜರ್ ಆಗಿ ನಾನು ಕಂಡಿದ್ದೇನೆ, ಇದು ಮೋದಿ ಸರ್ಕಾರದ ವೈಫಲ್ಯ, ಇದು ಚರ್ಚೆಗೆ ಹೋಗ್ತಾ ಇಲ್ಲ. ಇವರು ಯಾಕೆ ಟೆಕ್ನಿಕಲ್ ಪಾಯಿಂಟ್ ಎತ್ತುತ್ತಾರೆ, ಇವರ ಆನ್ಸರ್ ಇಲ್ಲ. ಪಲಾಯನವಾದದ ಮುಂದುವರೆದ ಭಾಗ ಟೆಕ್ನಿಕಲ್ ಪಾಯಿಂಟ್ ಹೇಳಿ ಬಾಯ್ಬಿಡ್ಸಂತದ್ದು. ನೀವು ರೂಲ್ ಬುಕ್ ಅನ್ನೇ ಅಡ್ಡ ಇಟ್ಕೊಂಡು ಮಾತನಾಡ್ತಾ ಇದ್ದೀರಿ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸೇರಿಸಿ ಉತ್ತರ ಕೊಟ್ಬಿಡಿ. ರಮೇಶ್ ಬಾಬು ಅವರು ಪ್ರಸ್ತಾಪ ಮಾಡಿದ್ದನ್ನು ಸೇರಿ. ಇದೇ ಸಂಸತ್ನ ರೂಲ್ ಬುಕ್ ಹೇಳುತ್ತೆ, ಕಲಾಪಗಳು ನಡೀತಾ ಇದ್ದಾಗ, ಅಧಿವೇಶನಗಳು ನಡೀತಾ ಇದ್ದಾಗ ಸರ್ಕಾರದ ತೀರ್ಮಾನಗಳನ್ನ ಸದನದಲ್ಲಿ ಹೇಳಬೇಕು. ಸದನದಲ್ಲಿ ಹೇಳಿದ ನಂತರ ಹೊರಗೆ ಪ್ರೆಸ್ ಮೀಟೋ ಅಥವಾ ಟ್ವಿಟ್ಟರ್ ಅಲ್ಲೋ ಹಾಕಬೇಕು ಅಂತ. ಪಿಯೂಷ್ ಗೋಯಲ್ ಅವರು ಟ್ರೇಡ್ ಡೀಲ್ನ ವಿಚಾರವನ್ನ ಮೊದಲು ಟ್ವಿಟ್ಟರ್ ಅಲ್ಲಿ ಹಾಕ್ತಾರೆ, ಮೊದಲು ಪ್ರೆಸ್ ಮೀಟ್ ಮಾಡ್ತಾರೆ, ಆನಂತರ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ. ನಿಮಗೆ ಅವರಿಗೆ ರೂಲ್ಸ್ ಇದೆ, ರಾಹುಲ್ ಗಾಂಧಿ ಅವರಿಗೆ ರೂಲ್ಸ್ ಇದೆ, ನಿಮಗೆ ರೂಲ್ಸ್ ಇಲ್ಲ. ಒಳ್ಳೆ ಕ್ವಶನ್. ಇದ್ರದ್ದು ಅದು ಟ್ರೇಡ್ ಡೀಲ್ದು ಅದು ಯಾವುದು ಕಾನೂನು ಮಾಡಿರೋದು ಅಥವಾ ಕಾನೂನು ಉಲ್ಲಂಘಿಸಿರೋದು ಪ್ರಶ್ನೆ ಅಲ್ವೇ ಅಲ್ಲ. ಸದನದಲ್ಲಿ ಡೀಟೇಲ್ ಆಗೋದಕ್ಕೆ ಸರ್ಕಾರದ ತೀರ್ಮಾನಗಳೆಲ್ಲವನ್ನೂ ಕೂಡ ಅಲ್ಲಲ್ಲೇನೆ ಆಚೆ ಕಡೆಗೆ ಬರ್ತವೆ. ಇದು ಮೊದಲನೇದು. ಎರಡನೇದು, ಸರ್ಕಾರದ ತೀರ್ಮಾನ ಕಲಾಪ ನಡೀತಾ ಇರುವಾಗ ಕಲಾಪ ಕೇಳಿಸಬೇಕು. ನೋಡಿ, ರಮೇಶ್ ಬಾಬು ಅವ್ರ ಬಗ್ಗೆ ವೈಯಕ್ತಿಕ ಗೌರವದೊಂದಿಗೆ ಅವ್ರು ಹೇಳಿರ್ತಕ್ಕಂಥ ಹಸೀಸುಗಳನ್ನು ಖಂಡಿಸ್ತೀನಿ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನರವಾಣೆ ಅವರು ಹೇಳಿದ್ರು ಭಾರತದೊಳಗಡೆಗೆ ಚೀನಾ ಬಂದು ಜಾಗವನ್ನು ಆಕ್ರಮಿಸಿಕೊಂಡಿದ್ರೆ ನಾನು ಕಣ್ಣಾರೆ ಕಂಡೆ ಅಂತ ಹೇಳಿ. ಇದೇ ನರವಾಣೆ ಅವರು ಮೊನ್ನೆ ANIನ ಸ್ಮಿತಾ ಪ್ರಕಾಶ್ ಅವರಿಗೆ ಕೊಟ್ಟಂತಹ ಇದನ್ನ ನೋಡಬೇಕು. ಯಾರು ಇಂಟರ್ವ್ಯೂನಲ್ಲಿ ಏನಂತ ಹೇಳಿದ್ರು ಅವರು? ಇಂಡಿಯಾಸ್ ನಾಟ್ ಇವನ್ ಕನ್ಸಿಡರ್ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್. ಭಾರತದ ಒಂದೇ ಒಂದು ಇಂಚು ಜಾಗವನ್ನು ಕೂಡ ಭಾರತ ಚೈನಾಗೆ ಬಿಟ್ಟುಕೊಟ್ಟಿಲ್ಲ. ನರವಾಣೆ ಅವರು ಇಂಟರ್ವ್ಯೂನಲ್ಲಿ ಹೇಳಿರೋದು. ಇವ್ರಿಗೆಲ್ಲ ಮಹಾತ್ಮರಿಗೆ ಕನ್ಸ್ಬಿಡ್ತು, ಅವ್ರು ಬಂದು ಹೇಳಿದ್ದಾರೆ ಅಂತ ಹೇಳಿ. ದಯಮಾಡಿ ಜಾಗ ಬಿಟ್ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ 1962ರಲ್ಲಿ ನೆಹರು ಅವರು 38,500 ಸ್ಕ್ವೇರ್ ಕಿಲೋಮೀಟರ್ ಚೈನಾಗೆ ಬಿಟ್ಕೊಟ್ಟಿರೋದು. ಸ್ಕ್ವೇರ್ ಕಿಲೋಮೀಟರ್ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರೋದು. ಇಂಥ ಇತಿಹಾಸರು ಮೋದಿ ಅವರ ಬಗ್ಗೆ ಮಾತಾಡ್ತಾರೆ. ಸಿಂಗಲ್ ಇಂಚ್ ಆಫ್ ಲ್ಯಾಂಡ್. ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು, ಚರ್ಚೆ ಮಾಡಿದ್ರೆ ಏನಾಗ್ತಿತ್ತು ನಿಮಗೆ ಸಮಸ್ಯೆ? ನಾನೆಲ್ಲ TDP MP ಅಫಿಷಿಯಲ್ ಆಗಿ ಅವರು ಅಬ್ಜೆಕ್ಷನ್ ಮಾಡಿದ ಮೇಲೆ ಅಬ್ಜೆಕ್ಷನ್ ಹೆಂಗಾಚು ಓವರ್ ರೂಲ್ ಮಾಡ್ತೀರಾ ನೀವು? ಯಾವ ಆಧಾರದ ಮೇಲೆ ಚರ್ಚೆ ಆಗುತ್ತೆ? ಬುಕ್ ಪ್ರಿಂಟ್ ಆಗಿದ್ಯಾ, ಬರ್ದಿದಾರಾ ಇಲ್ವಾ, ಪ್ರಿಂಟ್ ಆಗಿದ್ಯಾ ಇಲ್ವಾ, ಯಾರು ಕನ್ಫರ್ಮ್ ಮಾಡೋರು? ನಿಶಿಕಾಂತ್ ದುಬೆ ನಿಶಿಕಾಂತ್ ದುಬೆ ಹೇಳ್ತಕ್ಕ ಅಷ್ಟು ಪುಸ್ತಕಗಳು ರಿಲೀಸ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ದು ಆಮೇಲೆ ಬ್ಯಾನ್ ಆಗಿದ್ದು. ರಿನೇಷನ್ಸ್ ಆಫ್ ನೆಹರು ಏಜು, ಮಿತಾಯಿ ಮತ್ತೆ ಇಂದಿರಾ ಗಾಂಧಿ ಸಂಬಂಧದ ಬಗ್ಗೆ ಬರೆದಿದ್ದು 12 ವರ್ಷ ಆದ್ಮೇಲೆ ಬ್ಯಾನ್ ಆಗಿದ್ದು. ಅದಕ್ಕೆ ಮುಂಚೆ ನೆಹರು ಅಂಡ್ ಎಡ್ವಿನಾ ಬ್ಯಾನ್ ಆಗಿದ್ದ ಪುಸ್ತಕಗಳ ಬಗ್ಗೆ ಮಾತಾಡಬಹುದು. ಹೌದಾ? ಅಲ್ಲ, ಅದನ್ನ ಹೇಳ್ತಿರೋದು ರಿಲೀಸ್ ಆದ್ಮೇಲೆ ಬ್ಯಾನ್ ಆಗಿರ್ತಕ್ಕಂಥದ್ದು. ರಿಲೀಸ್ ಆದಾಗ ಎಲ್ಲ ಪುಸ್ತಕಗಳಿರ್ತದೆ. ಚಂದ್ರಶೇಖರ್, ನೀವೇನೇ ಹೇಳಿ, ನನಗನ್ಸಿರೋ ಅಂಶ ಹೇಳ್ತೀನಿ. ರಾಹುಲ್ ಗಾಂಧಿ ಜನರಲ್ ನರವಣೆಯ ಅಂಶಗಳನ್ನು ಪ್ರಸ್ತಾಪಿಸಿದಾಗ ಸರ್ಕಾರದ ಆಡಳಿತ ಪಕ್ಷದ ಒಬ್ಬ ಸಂಸದ ಏನೂ ಅವಶ್ಯಕತೆ ಇಲ್ಲದ ಜನರಲ್ ಮಥಾಯಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿಯ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾಗ ತಡಿಲಿಕ್ಕೆ ನಿಮ್ಮ ಪಕ್ಷದವ್ರ ಕಡೆ ಸಾಧ್ಯ ಆಗಲಿಲ್ವಾ? ಏನೂ ಸಂಬಂಧ ಇಲ್ಲ ಅದಕ್ಕೆ.
ಅಂದರೆ ನೀವು ಜನರಲ್ ನರವಣೆ ವಿಷಯಗಳನ್ನು ಪ್ರಸ್ತಾಪಿಸಿದ ತಕ್ಷಣ ನೀವು ಮಥಾಯಿ ಮತ್ತು ಇಂದಿರಾ ಗಾಂಧಿಗೆ ಹೋಗ್ತೀರಿ ಅಂತಂದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡೋದು ಬೇಡವಾ ಜನರಲ್ ನರವಣೆ ಪ್ರಶ್ನೆಗೆ? ತುಂಬಾ ಒಳ್ಳೆ ಪ್ರಶ್ನೆ ಪ್ರಶಾಂತ್. ಈ ವಿಷಯ ನನಗನ್ಸುತ್ತೆ ನಾನು ಅವತ್ತು ಸದನವನ್ನು ನೋಡ್ತಾ ಇದ್ದೆ. ಸರ್ಕಾರದ ಪಕ್ಷದಲ್ಲಿ ಕುಳಿತಿರ್ತಕ್ಕಂಥ 2026ರಲ್ಲಿ ದೇಶವನ್ನು ಆಳ್ತಿರ್ತಕ್ಕಂಥ ಆಡಳಿತ ಪಕ್ಷ ಪದೇ ಪದೇ ನೀವು 1956 ನ್ಯಾಷನಲ್ ಸೆಕ್ಯೂರಿಟಿ ಅಪ್ಪ ನಾನು 62 ಕೃಷ್ಣ ಮೆನನ್ ನಿರ್ಧಾರವನ್ನು ನೀವು ಪ್ರಶ್ನಿಸಿದ್ರೆ ಐ ಡೋಂಟ್ ಮೈಂಡ್. ಯಾವ ವಿಷಯವನ್ನು ಪ್ರಸ್ತಾಪಿಸಿದ್ರಿ? ಹೋಗಿ ಇನ್ನೊಬ್ರು ನಾಳೆ ಅಟಲ್ ಬಿಹಾರಿ ವಾಜಪೇಯಿ ವಿಷಯವನ್ನು ಪ್ರಸ್ತಾಪಿಸ್ತಾರೆ, ಇನ್ನೊಬ್ರು ಇನ್ಯಾರ್ದೋ ಪ್ರಸ್ತಾಪಿಸ್ತಾರೆ. ವಿಷಯ ಎಲ್ಲಿತ್ತು? ಜನರಲ್ ನರವಣೆ ಅವರು. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿ. ಆಮೇಲೆ ನನ್ನ ಪ್ರಶ್ನೆ ರೀ, 2026ರಲ್ಲಿ ನಾನು ಹೆಂಗೆ ನೋಡ್ತೀನಿ ವಿಷಯಗಳನ್ನು, ನೀವು ಪ್ರೊಸೀಜರಲ್ ರೆಗ್ಯುಲಾರಿಟೀಸು ಲೀಗಲ್ಸ್ ಅಂತ ಹೇಳಿ ಅದನ್ನು ಸುತ್ತಿ ಜನರಲ್ ನರವಣೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ? ಅವರೇನು ಅಲ್ಲಿ ಬರೆದಿಲ್ಲ, ಇಂಚ್ ಆಫ್ ಲ್ಯಾಂಡ್ ಬಿಟ್ಕೊಟ್ಟು. ಅವ್ರೇನು ಬರೆದ್ರು? ಟ್ಯಾಂಕ್ಗಳು ಬರ್ತಿದ್ವು. ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಕಾಲ್ ಮಾಡಿದೆ. ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಜೈಶಂಕರ್ ಮತ್ತು ಡಿಫೆನ್ಸ್ ಸೆಕ್ರೆಟರಿ ಕಾಲ್ ಮಾಡಿದೆ. ನನಗೆ ಪೊಲಿಟಿಕಲ್ ಲೀಡರ್ಶಿಪ್ಪಿಂದ ಆರ್ಡರ್ ಕೊಡಿ, ಏನು ಮಾಡಬೇಕು ಅಂತಕ್ಕಂಥದ್ದು. ರಾಜನಾಥ್ ಸಿಂಗ್ 2 ಗಂಟೆ ಬಿಟ್ಟು ನನಗೆ ಫೋನ್ ಮಾಡಿದರು. ಜೋ ಉಚಿತ್ ಹೇ ವೋ ಕರೋ. ನನಗೆ ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಜೋ ಉಚಿತ್ ಹೇ ವೋ ಕರೋ ಅನ್ನೋದು ತಪ್ಪಲ್ಲ. ಬಟ್ ಅದಕ್ಕೆ ಉತ್ತರನೇ ಕೊಡಲ್ಲ ನಾವು. ನಾವು ಹೆಂಗೆ ಯೋಚನೆ ಮಾಡ್ತಿದ್ವಿ ಅನ್ನೋ ಜನರಿಗೆ ತಿಳಿಸ್ ಹೇಳ್ಬೇಕಲ್ಲ ಸರ್ಕಾರ. ಅದಕ್ಕೆ ಯಾಕೆ ಹಿಂಜರಿತಾ ಇದ್ದೀರಿ? ನೋಡಿ ಮೂಲಕ್ಕೆ ಹೋಗ್ಬಿಡಿ. ನೀವು ಎಲ್ಲಿ ಡೈವರ್ಟ್ ಆಗಿದ್ದ ವಿಷಯ ನಡೀತಾ ಇದ್ದಿದ್ದು ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ನಡೀತಾ ಇತ್ತು. ಅದನ್ನ ಡೈವರ್ಟ್ ಮಾಡಿದ್ಯಾರು? ಡೈವರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನೀವು ವಂದನಾ ನಿರ್ಣಯ ಮಾತಾಡ್ಲಿಲ್ವಾ? ಬದಕ್ಬಿಡಿ ಸರ್. ನೀವು ಕೇಳಿದ್ದು ನಿಶ್ಚಿಕಾಂತ್ ದುಬೆ ಪುಸ್ತಕ ಯಾಕೆ ಎತ್ತದು ಅಂತ ಹೇಳಿದ್ರೆ ಇವ್ರು ಎತ್ಕೊಂಡ್ಬಂದಿದ್ದಕ್ಕೆ ಯಾವಾಗ ಅನ್ಪಬ್ಲಿಷ್ಡ್ ಬುಕ್ ನ ತಗೊಂಡ್ಬಂದು ಅದನ್ನ ಕೋಟ್ ಮಾಡಿ ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಒಬ್ರು TDP MP ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಆವಾಗ ಮತ್ತೆ ಗಲಾಟೆ ಹೇಳಿದಾಗ ಜನರಲ್ ನರವಣೆ ಎತ್ತಿದ ಪ್ರಶ್ನೆಗಳು ಮತ್ತು ಮಥಾಯಿ ಅವರ 60 ವರ್ಷದ ಹಿಂದಿನ ಪ್ರೇಮ ಸಂಬಂಧ ಎತ್ತಿದ್ದಾರೆ ಅಂತ ಹೆಂಗ್ ಗೊತ್ತು? ಬರೀ ಊಹಾಪೋಹದಲ್ಲಿ ರಕ್ಷಣಾ ಇಲಾಖೆಯ ಬಳಿ ಒಂದು ಅನುಮತಿಯ ಪತ್ರ ಇರಬೇಕಲ್ಲ. ಪೆಂಗ್ವಿನ್ ಏನಿದೆ ಅಂತ ಹೆಂಗ್ ಗೊತ್ತು? ಏನಿದೆ ಯಾರಿಗೆ ಗೊತ್ತು? ಅದನ್ನೇ ಹೇಳೋದಕ್ಕೆ ಅವಕಾಶ ಇತ್ತಲ್ಲ ಸರ್ಕಾರಕ್ಕೆ. ಅದನ್ನೇ ಹೇಳ್ತಾರೆ. ರೂಲ್ 314 ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಮತ್ತೆ ಅದಾದ್ಮೇಲೆ ನೋಡಿ ಪೆಂಗ್ವಿನ್ ಮತ್ತೊಂದು ಮಾಡ್ತು. ಇದಕ್ಕೇನು ದೆಹಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತು. ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ ಹ್ಯಾಸ್ ಆಲ್ರೆಡಿ ಗೋನ್ ಫಾರ್ ಅನ್ FIR. ಈ ರೀತಿ ನೀವು ಯಾವುದೋ ಒಂದು ಮ್ಯಾಗಝಿನ್ ಹೇಳಿದೆ ಅಂತ ಹೇಳಿದ್ರಲ್ಲ, ಈ ರೀತಿ ಸುಳ್ಳು ಸುದ್ದಿಗಳನ್ನ ಏನು ಕರ್ನಾಟಕದಲ್ಲಿ ಬೋರ್ಡಾಗಿ ಹೆಂಗ್ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೋದಲ್ಲ, ಅದೇ ರೀತಿ ಈ ಪುಸ್ತಕದ ಬಗ್ಗೆ ಸುಳ್ಳು ಸುದ್ದಿಗಳು ಬರ್ತಾ ಇದೆ. ಮತ್ತೆ ಏನು ಆರ್ಟಿಕಲ್ ಅಂತ ಹೇಳ್ತಾರೆ, ಅದು ಆರ್ಟಿಕಲ್ಗಳು ಸುಳ್ಳು ಅಂತ ಹೇಳಿ ಕಂಪ್ಲೇಂಟ್ ಆಫ್ ಪೆಂಗ್ವಿನ್. ರಮೇಶ್ ಬಾಬು ಚಂದ್ರಶೇಖರ್ ಒಂದು ಮಾತಾಡೋದು, ಬಹುಶಃ ನಂಗೆ ನಗು ಅಷ್ಟೇ ಉತ್ತರ. ರಾಷ್ಟ್ರಪತಿಗಳು ಭಾಷಣ ಮಾಡ್ಬೇಕಾದ್ರೆ ಇದನ್ನ ಯಾಕೆ ಡೈವರ್ಟ್ ಮಾಡಿದ್ರು ಅಂತೇಳಿ ಅದಕ್ಕೆ ಉತ್ತರ ಪ್ರಶಾಂತ್ ಅವರು ಕೊಟ್ಟರು. ವಿಧಾನಮಂಡಲಗಳಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ದೇರ್ ಇಸ್ ಎ ವಾಸ್ಟ್ ಪ್ರಾವಿಷನ್. ಯಾವ ವಿಷಯ ಬೇಕಾದ್ರೂ ತಾನು ಚರ್ಚೆ ಮಾಡ್ಬೋದು. ಅದೇ ಥರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಆಪೋಸಿಷನ್ ಪಾರ್ಟಿಗಳಿಗೆ ದೇಶದ ಯಾವುದೇ ಸಮಸ್ಯೆ ಯಾವುದೇ ವಿಚಾರ ತಗೊಂಡು ಮಾತಾಡೋದಕ್ಕೆ ಒಂದು ಸಂಪ್ರದಾಯ ವಿವರಣೆ ನನಗೆ ಅಗತ್ಯ ಇದೆ. ರಮೇಶ್ ಬಾಬು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ನಡೀತಾ ಇತ್ತು. ಲೋಕಸಭಾ ಸದಸ್ಯರು ವಿಪಕ್ಷ ನಾಯಕರು ಮಾತನಾಡ್ತಾ ಇದ್ರು. ಅಲ್ಲಿ ಚಂದ್ರಶೇಖರ್ ಅವರ ಆಕ್ಷೇಪ ಇರೋದು ಅದಕ್ಕೆ ಸೀಮಿತವಾಗಿ ಮಾತನಾಡಬೇಕಿತ್ತು, ಅದಕ್ಕೆ ಸಂಬಂಧಿಸಿದ ವಿಚಾರವನ್ನು ತಂದ್ರು ಅಂತ. ಕರ್ನಾಟಕದಲ್ಲಿ ನಾನು ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಈಗ ನಿಮಗೆ ಚರ್ಚೆ ಆಗಬೇಕು, ನರವಣೆಯವರ ಪುಸ್ತಕದ ಮೇಲೆ ಚರ್ಚೆ ಆಗಬೇಕು ಅಂತಿದ್ದಿದ್ರೆ ಬೇರೆ ನಿಯಮದ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೇಳಬಹುದಿತ್ತು. ಅಬಕಾರಿ ವಿಚಾರಕ್ಕೆ ಬಂದಾಗ 69 ನಲ್ಲಿ ಕರ್ನಾಟಕದಲ್ಲಿ ನೋಡಿ, ನಿಯಮಗಳ ಪ್ರಕಾರ ಸದನ ನಡಿಬೇಕು ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಅದು ವಿಧಾನಸಭೆ ಇರಲಿ ಲೋಕಸಭೆ ಇರಲಿ. ಸ್ಪೀಕರ್ ಅನುಮತಿ ಕೇಳಬೇಕಾಗತ್ತೆ, ನೀವು ಅಥೆಂಟಿಕೇಶನ್ ಮಾಡಬೇಕಾಗತ್ತೆ ಯಾವುದೇ ಪುಸ್ತಕ. ನಮಗೂ ಆ ಎಲ್ಲ ನಿಯಮಗಳು ಏನೇನು ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನಿಯಮಬದ್ಧವಾಗಿ ಸದನ ನಡಿಬೇಕು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಒಂದು ವಿಪರೀತ ಸನ್ನಿವೇಶದಲ್ಲಿ ನಮ್ಮ ದೇಶದ ಸೇನಾ ಮುಖ್ಯಸ್ಥರಾಗಿದ್ದವರು ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಆ ಅಂಶಗಳು ಹೊರಗಡೆ ಬಂದಿದ್ದಿಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅಗತ್ಯತೆಯೇ ಇಲ್ಲ. ಆ ಎಲ್ಲ ಅಂಶಗಳು ಪಬ್ಲಿಕ್ ಡೊಮೇನಿಗೆ ಬಂದಿವೆ. ಮೊಬೈಲ್ಗಳಲ್ಲಿ ಓಡಾಡ್ತಾ ಇವೆ, ಯೂಟ್ಯೂಬ್ಗಳಲ್ಲಿ ಓಡಾಡ್ತಾ ಇವೆ, ವಿದೇಶಗಳಲ್ಲಿ ಆ ಪುಸ್ತಕ ಪಬ್ಲಿಷ್ ಆಗಿದೆ. ಹಾಗಿರುವಾಗ ಒಂದು ಸರ್ಕಾರ ಅದು ನಾನು ಅದಕ್ಕೆ ಹೇಳಿದೆ 2026ರಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಡ್ಯೂಟಿ ಏನು, ಫ್ಯಾಕ್ಚುಯಲ್ ಪೊಸಿಷನ್ ಏನು
ನಾನು ಆಪರೇಷನಲ್ ಗಡಿಯಲ್ಲಿ ಏನು ಮಾಡಿದ್ವಿ ಅದನ್ನು ಹೇಳಬೇಕಾಗಿಲ್ಲ. ಡಿಫೆನ್ಸ್ ಮಿನಿಸ್ಟ್ರಿ ಯಾಕೆ ಇದನ್ನು ತಡೆ ಹಿಡಿದಿದೆ, ನಂಬರ್ 1. ನಂಬರ್ 2, ನನಗನ್ಸಿರುವ ಪ್ರಕಾರ ಜನರಲ್ ನರವಣೆಯವರು ಬರೆದಿರ್ತಕ್ಕಂಥ ಅಂಶಗಳ ಬಗ್ಗೆ ಒಂದು ಮ್ಯಾಕ್ರೋ ಪಿಕ್ಚರನ್ನು ಸರ್ಕಾರ ಸದನಕ್ಕೆ ಕೊಡಬೇಕಿತ್ತು. ದಟ್ ಈಸ್ ವೆರಿ ಯಾಕಂದರೆ ನಾನು ಹೇಳೋದು ವಿಪಕ್ಷಗಳು ಅನೇಕ ವಿಷಯಗಳನ್ನು ಈ ಸದನದಲ್ಲಿ ಪ್ರಸ್ತಾಪಿಸ್ತವೆ. ಹಾಗಿರುವಾಗ ನೀವು ಅದನ್ನು ಈಗ ಜನರಲ್ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡಿದ್ರಿ 2000 ಐ ಥಿಂಕ್ 12 or 13 ಏನು ಹೇಳಿತ್ತದು ಇಂಡಿಯನ್ ಎಕ್ಸ್ಪ್ರೆಸ್ಸು, ಜನರಲ್ ವಿ ಕೆ ಸಿಂಗ್ ಇದ್ದಾಗ ಸೌತ್ ಬ್ಲಾಕ್ ಕಡೆ ಸೈನಿಕರ ಒಂದು ತುಕಡಿಯನ್ನು ಕಳಿಸಿದ್ರು ಅಂತಕ್ಕಂಥದ್ದನ್ನು ರಿಪೋರ್ಟ್ ಮಾಡಿದ್ರು. ನಂತರ ಅದನ್ನು ರಿಫ್ಯೂಟ್ ಮಾಡಲಾಯಿತು. ಯಾವುದೋ ಇಂಡಿಯನ್ ಎಕ್ಸ್ಪ್ರೆಸ್ನವರೇ ರಿಫ್ಯೂಟ್ ಮಾಡಿದರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಯಿತು. ವಿಪಕ್ಷಗಳು ಅದನ್ನು ಸದನದಲ್ಲಿ ಪ್ರಸ್ತಾಪಿಸಿದ್ವು. ಕರೆಕ್ಟ್. ಹೀಗಿರುವಾಗ ಈಗ ಜನರಲ್ ನರವಣೆ ಹೇಳಿಕೆ ಬಗ್ಗೆ ನಾಳೆ ಅದನ್ನು ಕ್ಲಾರಿಫಿಕೇಶನ್ಸ್ ಕೊಡೋರು ಯಾರು? ಎಸ್ ರಮೇಶ್ ಬಾಬು, ದಟ್ ಈಸ್ ಇಂಪಾರ್ಟೆಂಟ್. ಬೇರೆ ನಿಯಮದ ಅಡಿಯಲ್ಲಿ ಅವಕಾಶ ಕೇಳಬಹುದಿತ್ತು, ಅದನ್ನು ಮಾಡಲಿಲ್ಲ. ನಿಮಗೂ ವಿವಾದ ಇಲ್ಲ, ಆಗಬೇಕಾಗಿಲ್ಲ. ನೋ ಅಟರ್ಲಿ ರಾಂಗ್. ಪ್ರಶಾಂತ್ ನಾಥ್ ಅವರು ಮಾತಾಡಿದ್ದು ಅಕ್ಸೆಪ್ಟ್ ಮಾಡ್ಕೊಂಡು ಯಾರಿಗೆ ಪಾರ್ಲಿಮೆಂಟರಿ ಸಿಸ್ಟಮು ಮತ್ತು ವಿಧಾನಮಂಡಲ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಪ್ರಶ್ನೆ ಎತ್ತುತ್ತಾರೆ. ನಿಮಗೆ 3 ಸಂದರ್ಭಗಳಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ವಿಸ್ತಾರವಾದ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಒಂದು, ರಾಷ್ಟ್ರಪತಿಗಳ ಭಾಷಣ ಲೋಕಸಭೆಯಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ, ಐದರ ರಾಜ್ಯಸಭಾ ಲೋಕಸಭಾ. ಎರಡನೇದು ಬಜೆಟ್ ಅಧಿವೇಶನ. ಮೂರನೇದು ಈ ಥರದ ಅವಿಶ್ವಾಸ ನಿರ್ಣಯ ಬಂದಂಥ ಸಂದರ್ಭದಲ್ಲಿ ಟ್ರೆಸರಿ ಬೆಂಚ್ ಅಲ್ಲ, ಆಪೋಸಿಷನ್ ಪಾರ್ಟಿಗಳು ವಿಸ್ತಾರವಾಗಿ ಸರ್ಕಾರದ ವೈಫಲ್ಯಗಳನ್ನ ಯಾವುದೇ ವಿಚಾರ ಇದ್ದರೂ ಚರ್ಚೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇದೆ. ಎಗೇನ್ ಯು ಕಮ್ ಟು ದ ವಿಧಾನಮಂಡಲದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು, ಅಲ್ಲೂ ಅಷ್ಟೇ ನೀವು ಗವರ್ನರ್ ಅಡ್ರೆಸ್ಸು ಮತ್ತು ಬಜೆಟ್ಟು. ಅದಾದಮೇಲೆ ಈ ಥರದ ಅವಿಶ್ವಾಸ ನಿರ್ಣಯ ಬಂದಾಗ ನಿಮಗೆ ವಾಸ್ಟಾಗಿ ಯಾವುದೇ ವಿಚಾರದ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಯಾರಿಗೆ ವಿಧಾನಮಂಡಲ ಪಾರ್ಲಿಮೆಂಟ್ರಿ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಟೆಕ್ನಿಕಲ್ ಪಾಯಿಂಟ್ ಎತ್ತುತ್ತಾರೆ, ಬಿಟ್ಟರೆ ಗೊತ್ತಿರೋರು ಯಾರು ಇದನ್ನು ಮಾತಾಡೋದಿಲ್ಲ. ಇವತ್ತೇನೋ ಜನರಲ್ ನರವಾಣೆಯವರು ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದಕ್ಕೆ ಇವತ್ತು ಅವಿಶ್ವಾಸ ನಿರ್ಣಯ ಏಕಾಕಿ ಮಾಡಿದ್ದಂತಲ್ಲ. ಅವರು ಸ್ಪೀಕರ್ ಅವರು ಇಷ್ಟೆಲ್ಲ ನಾವು ಒತ್ತಾಯ ಹಾಕಿದ್ರು, 8 ಜನನ ಸಸ್ಪೆಂಡ್ ಮಾಡೋರು. ಕಳೆದ 2023ರಲ್ಲಿ ಇನ್ ದ ಹಿಸ್ಟ್ರಿ ಆಫ್ ಲೋಕಸಭಾ 100 ಜನ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಸಸ್ಪೆಂಡ್ ಮಾಡಿದ್ರು. ನೀವು 2014ರಿಂದ 24ವರೆಗೆ ದೇರ್ ವಾಸ್ ನೋ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ, ಅಂದರೆ ನಮಗೆ ನಂಬರ್ ಕಡಿಮೆ ಇತ್ತು, 51 ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ದು ಅಂತೇಳಿ ಅಧಿಕೃತವಾದಂಥ ಲೋಕಸಭಾ ಲೀಡರ್ ಮಾಡಿರಲಿಲ್ಲ. ಇವತ್ತು ಚರ್ಚೆ ಮಾಡೋದಕ್ಕೆ ಅವಕಾಶ ಇದ್ದಾಗ ಪಲಾಯನವಾದ ಯಾರಿಗೆ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ವೋ ಅದಕ್ಕೆ ಪಲಾಯನ ಮಾಡೋದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಬಿಟ್ಟರೆ ಇವತ್ತು ಮೋದಿಯವ್ರ ಮೇಲೆ ಇರೋಂಥ ಆರೋಪ ಏನು, ರಾಹುಲ್ ಗಾಂಧಿ ಅವರು ಪದೇ ಹೇಳ್ತಾ ಇದ್ದಾರೆ, ನೀವು ಪಾರ್ಲಿಮೆಂಟ್ ಫೇಸ್ ಮಾಡಿ ಉತ್ತರ ಕೊಡಿ, ಯಾಕೆ ಪ್ರೆಸ್ ಮೀಟ್ ಮಾಡಲ್ಲ, ಯಾಕೆ ಉತ್ತರ ಕೊಡ. ನಾಟ್ ಓನ್ಲಿ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ಯಾವುದೇ ಸದಸ್ಯ ಪ್ರಶ್ನೆ ಎತ್ತಿದಾಗ ಇಟ್ ಇಸ್ ದ ಡ್ಯೂಟಿ ಆಫ್ ಪ್ರೈಮ್ ಮಿನಿಸ್ಟರ್. ಅವರು ಫ್ಲೋರ್ ಲೀಡರು, ಪಾರ್ಲಿಮೆಂಟಲ್ಲಿ ಯಾರು ನಿಮ್ಮ ಸರ್ಕಾರದ ಸಭಾನಾಯಕರು, ಈಸ್ ದ ಲೀಡರ್. ನೀವೇ ಉತ್ತರ ಕೊಡೋದ್ರೆ ಓಡೋದ್ರೆ ಅದಕ್ಕೆ ಸ್ಪೀಕರ್ ಎಂಡಾಸ್ ಮಾಡೋದು, ಪರವಾಗಿ ಆಟ ಆಡೋದು ಮಾಡಿದ್ರೆ ಏನಾಗುತ್ತೆ? ಶಂಕರ್ ಶೆಟ್ರೆ, ಅವಕಾಶ ಕೊಟ್ಟಿದ್ರೆ ಸಮಸ್ಯೆಗಳು ಸೃಷ್ಟಿ ಆಗ್ತಿರ್ಲಿಲ್ಲ. ಆಕ್ಚುಲಿ ಕೇಂದ್ರ ಸರ್ಕಾರ ಯಾಕೆ ರಮೇಶ್ ಬಾಬು ಅವರ ಮಾತಲ್ಲಿ ಹೇಳೋದು ಅಂತಂದ್ರೆ ಪಲಾಯನವಾದನ ಇದು. ಈ ರೂಲ್ ಪ್ರಕಾರ ಉಂಟಲ್ಲ, ಆ್ಯಕ್ಚುಲಿ ಇವರಿಗೆ ಲಿಮಿಟ್ ಇಲ್ಲ. ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಅಪೋಸಿಷನ್ ಲೀಡರ್ಗೆ ಮಾತಾಡಲಿಕ್ಕೆ ಲಿಮಿಟ್ ಇಲ್ಲ. ಅವರು ಎಷ್ಟು ಟೈಮ್ ಬೇಕಾದ್ರೂ ತಗೊಳ್ಬೋದು. ಸ್ಪೀಕರ್ ಹೇಳುವಾಗಿಲ್ಲ ನಿಮ್ಮ ಟೈಮ್ ಆಯ್ತಪ್ಪ ನಿಲ್ಲಿಸಿ ಅಂತ ಹೇಳೋಕ್ಕಿಲ್ಲ. ಆ್ಯಕ್ಚುಲಿ ಅಪೋಸಿಷನ್ ಲೀಡರ್ ನಾವು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಇಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟ್ರಿಗೆ ಅಶೋಕ್ ಇದ್ದಾಗ ಅಲ್ಲಿನ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಇದು. ಸೊ ಅವ್ರಿಗೊಂದು ಅವಕಾಶ ಕೊಡುವಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ನಮ್ಮ ಭಾರತೀಯರಿಗೂ ನಮ್ಮ ಪ್ರಜೆಗಳಿಗೂ ಗೊತ್ತಾಗ್ತಿತ್ತು. ಅದು ಅವಕಾಶ ಸಿಕ್ಕಿರೋದು. ಮತ್ತೊಂದು ಸೆಕೆಂಡ್ ಪಾಯಿಂಟ್ ಅವ್ರು ಮಿಸ್ಟೇಕ್ ಮಾಡಬೇಕು. ಭದ್ರತೆ ವಿಷಯಕ್ಕೆ ಒಂದು ಸೆಕ್ಯೂರಿಟಿ ಥ್ರೆಟ್ ಉಂಟು ಅಂತ ನಾನಾಗೆ ಮೋದಿಯನ್ನು ಬರಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರೆ. ಅದು ನನ್ನೊಂದು ಸ್ಪೀಕರ್ ಅದವರು ಆ ಮಾತು ಹೇಳ್ಬಾರ್ದಿತ್ತು. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ನು ನೀವು ಬರಬೇಡಿ ಸಭೆಗೆ, ಲೋಕಸಭೆಗೆ ಬರಬೇಡಿ ಅಂತ ಹೇಳಿದು ಉಂಟಲ್ಲ. ಸೊ ಒಬ್ರು ಸ್ಪೀಕರ್ ಆದವರು ಕಂಟ್ರೋಲ್ ಮಾಡೋದು ಅವ್ರ ಕರ್ತವ್ಯ. ಆಕ್ಚುಲಿ ಏನು ತೆಗೆದು ಗೃಹ ಮಂತ್ರಿ ಗೊತ್ತಿರಬೇಕು. ಅಂದ್ರೆ ಯಾವ ಆಧಾರದ ಮೇಲೆ ಹಿಡಿದು ಒಬ್ಬ ಸ್ಪೀಕರ್ ಆದವನು ಪ್ರೈಮ್ ಮಿನಿಸ್ಟರ್ ನೀವು ಬರಬೇಡಿ ಇದಕ್ಕೆ ಅಂತ ಹೇಳಿದ್ರು ತಪ್ಪು. ಚಂದ್ರಶೇಖರ್, ಕ್ವಿಕ್ ಆಗಿ, ಸಮಯ ಮುಗಿಯಿತು. ಮೋದಿ ಅವರು ಹೇಗೆ ಪಾರ್ಲಿಮೆಂಟ್ ಅಲ್ಲಿ ಆನ್ಸರಬಲ್ ಆಗಿರ್ತಾರೆ ಅಂತೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ರಫೇಲ್ ವಿಷಯ ಡಿಸ್ಕಷನ್ ಆಗ್ಬೇಕಾದ್ರೆ ರಫೇಲ್ ಉತ್ತರ ಕೊಡೋ ಟೈಮಲ್ಲಿ ಯಾರು ಇಲ್ಲ ಓಡಾಗ್ಬಿಟ್ರು ಆಚೆ ಕಡೆಗೆ ಸಭಾತ್ಯಾಗ ಅಂತೇಳಿ. ಮಣಿಪುರ ವಿಚಾರದಲ್ಲಿ 2 ದಿನ ಸ್ಟ್ಯಾಂಡ್ ಸ್ಟಿಲ್ ಇಟ್ಕೊಂಡ್ಬಿಟ್ಟಿದ್ರು ಪಾರ್ಲಿಮೆಂಟ್ ಅಲ್ಲಿ. ಮೋದಿ ಅವರು ಉತ್ತರ ಕೊಡೋಕೆ ಶುರು ಮಾಡಿದ್ರು, 2 ನಿಮಿಷ ಓಡಿದ್ರು ಆಗ್ಲೇನೆ ಆಚೆ ಕಡೆಗೆ ಓಟ. ಇದೇ ರೀತಿ ಪ್ರತಿ ಸರಿ ಮೋದಿ ಅವ್ರನ್ನ ಕೇಳ್ತಾರೆ, ಮೋದಿ ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ಇರೋದೇ ಇಲ್ಲ. ಆಗ್ಲೇನೆ ಎದ್ಕೊಂಡು ಓಟ ಆಚೆ ಕಡೆಗೆ. ಅದು ರಾಜ್ಯಸಭೆಯಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಇರ್ಬೋದು. ನಾನು ಹೇಳ್ತಿದ್ದ ಅದು ರೆಕಾರ್ಡ್ ನಾನು ಹೇಳ್ತಿರ್ತಕ್ಕಂಥದ್ದು, ಯಾವುದೇ ಮೋದಿ ಅವರು ಉತ್ತರ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪ್ರೆಸೆಂಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಫೇಸ್ ಮಾಡೋ ಶಕ್ತಿನೂ ಇಲ್ಲ. ಇವತ್ತು ಯಾವ ಇವತ್ತು ಆಗಿರೋ ವಿಚಾರದಲ್ಲಿ ಸ್ಪೀಕರ್ ಏನು ಹೇಳುದು, ಯಾರು ಪ್ರಧಾನಮಂತ್ರಿ ಅವರನ್ನ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತೇಳಿ ಇವತ್ತು ಕಿರಣ್ ರಿಜಿಜು ಅವರನ್ನು ವಿಡಿಯೋ ರಿಲೀಸ್ ಮಾಡಿದ್ದಾರೆ. 11 ಜನ ಕಾಂಗ್ರೆಸ್ನ ಮಹಿಳಾ MP ಇರೋದು, ಅದರಲ್ಲಿ 10 ಜನ ಎಕ್ಸೆಪ್ಟ್ ಪ್ರಿಯಾಂಕಾ ಗಾಂಧಿ ಬಿಟ್ಬಿಟ್ರೆ ಇನ್ನು 10 ಜನ
ಟ್ರೆಜರಿ ಬ್ರಾಂಚ್ ಅಪೋಸಿಟ್ ಬ್ರಾಂಚ್ ಅಂತ ಯಾಕೆ ಮಾಡಿರೋದು? Yes. ಆಪೋಸಿಷನ್ ಬ್ರಾಂಚ್ ಟ್ರೆಜರಿ ಬ್ರಾಂಚಿಗೆ ಬಂದು ಮೆಟ್ಟತ್ಕೊಂಡು ಹೋಗಿ Yes, ನನ್ನ ಸಮಯ ಮೀರಿತು ಚಂದ್ರಶೇಖರ್. ಪಕ್ಕದಲ್ಲಿ ಲೈನ್ ನಿಂತ್ಕೊಂಡು ಇವರು ಅಲ್ಲಿ ಬ್ಯಾನರ್ ತೆಗಿತಾರೆ ಅಂತ ಹೇಳಿದ್ರೆ ಅದು ಹಿಂದೆ ಉದ್ದೇಶ ಏನು? ಥ್ಯಾಂಕ್ ಯು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.